ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಒಬ್ಬ ರಾಜಕಾರಣಿಯಾಗಿ ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಆದ್ರೆ ಕರ್ನಾಟಕದ ಜನ ಮಾತ್ರ ಇವರು ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿದ್ದಾರೆ ಅಂತನೋ ಅಥವಾ ದೊಡ್ಡ ದೊಡ್ಡ ಸಚಿವ ಸ್ಥಾನಗಳಲ್ಲಿ ಸ್ಥಾನಮಾನಗಳನ್ನ ನಿಭಾಯಿಸಿದ್ದಾರಂತಲೋ ಅವ್ರನ್ನ ಇಷ್ಟಪಡೋದಿಲ್ಲ. ಬದಲಾಗಿ ಅವರ ಮಾನವೀಯತೆಯ ಕಳಕಳಿಯನ್ನ ನೋಡಿ ಅವ್ರನ್ನ ಜನ ತುಂಬಾ ತುಂಬಾ ಇಷ್ಟಪಡ್ತಾರೆ. ಹಾಗೆ ನೋಡಿದ್ರೆ ಕಳೆದ ಬಾರಿ ಕೂಡ ಅವರು ಆರೋಗ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಂತ ಮಹಾನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಒಂದು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ, ಆಂಬ್ಯುಲೆನ್ಸ್ಗಳ ಓಡಾಟ ವಿರಳವಾದಂತಹ ಸಂದರ್ಭದಲ್ಲಿ ಬೈಕ್ ಆಂಬ್ಯುಲೆನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಇಡೀ ದೇಶಾದ್ಯಂತ ಎಲ್ಲರೂ ಕರ್ನಾಟಕವನ್ನ ತಿರುಗಿ ನೋಡುವಂತೆ ಮಾಡಿದವರು ಇವರು. ಅಷ್ಟೇ ಅಲ್ಲ, ಡಯಾಲಿಸಿಸ್ ಸೆಂಟರ್ ಆಗಿರ್ಬೋದು, ಜನರಿಕ್ ಔಷಧಿ ಕೇಂದ್ರಗಳಾಗಿರ್ಬೋದು, ಇದ್ದಂತಹ ಅವಧಿಯಲ್ಲಿ ಬಡ ರೋಗಿಗಳಿಗೆ ಒಂದು ರೀತಿಯಾಗಿ ದೇವದೂತರಂತೆ ಕಂಡವರು ಇವರು. ಅಷ್ಟೇ ಅಲ್ಲ, ಸ್ಪೀಕರ್ ಆಗಿ ಈ ಇಳಿ ವಯಸ್ಸಲ್ಲಿ ಘಟಾಘಟಿಗಡಿ ನಾಯಕರನ್ನ ಹೇಗೆ ಇವರು ನಿಭಾಯಿಸ್ತಾರೆ ಅನ್ನುವಂಥ ಸಂಶಯಗಳ ಮಧ್ಯೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಹಾಸ್ಯ ಚಟಾಕಿಯೊಂದಿಗೆ ಎಲ್ಲರನ್ನೂ ನಿಭಾಯಿಸಿದಂಥ ರೀತಿ ಕರ್ನಾಟಕದ ಇತಿಹಾಸದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಈಗ ಮತ್ತೆ ಬದಲಾದ ಸನ್ನಿವೇಶದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಎಲ್ಲರೂ ಖಾತೆಗೋಸ್ಕರ ಖ್ಯಾತೆ ಮಾಡುವಾಗ ಫಸ್ಟ್ ಡೇನೆ ಆನ್ ಗ್ರೌಂಡ್ಗೆ ಇಳಿದು ಎಲ್ಲ ಹಾಸ್ಪಿಟಲ್ಗಳನ್ನ ರೇಡ್ ಮಾಡಿ ನಾನು ಬದಲಾವಣೆ ತರ್ತೀನಿ ಅಂತ ಮುಂಚೂಣಿ ನಾಯಕನಾಗಿ ಮುಂದೆ ಬರ್ತಾ ಇರುವಂತಹ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ UT ಖಾದರ್ ಅವರು ನಮ್ಮೊಂದಿಗೆ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಆಗಲೇ ಹೇಳ್ತಾ ಇದ್ದೆ, ನೀವು ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದೀರಿ, ಸ್ಪೀಕರ್ ಆಗಿದ್ದೀರಿ ಮತ್ತು ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮ ಹೆಸರು DCM ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಎಲ್ಲರೂ DCM ಆಗ್ತಾರೆ ಈ ಬಾರಿ UT ಖಾದರ್ ಅಂತ ಅಂದ್ಕೊಂಡ್ರು. ಆದರೆ ಈಗ ತಾವು ಆರೋಗ್ಯ ಖಾತೆಯನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಲಿಲ್ಲ, ಲಾಬಿ ಮಾಡಲಿಲ್ಲ, ಬೆಂಗಳೂರಲ್ಲೇ ಇದ್ರಿ, ಆದರೂ ಕೂಡ ಸಚಿವ ಸ್ಥಾನ ನಿಮ್ಮನ್ನು ಹುಡ್ಕೊಂಡು ಬಂತಲ್ಲ, ಹೆಂಗದು? ಏನು ಮ್ಯಾಜಿಕ್ ಅದು? ಇಲ್ಲ, ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ನಿರ್ವಹಿಸಿ ತಮ್ಮದೇ ಆದ ಒಂದು ಗುರುತನ್ನು ಮೂಡಿಸಿದ್ರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಇವತ್ತು ಗುರುತಿಸಿಕೊಳ್ತದೆ. ಅದಕ್ಕೆ ನಾನೊಬ್ಬ ಇವತ್ತು ಉದಾಹರಣೆ ಸಂಬಂಧಪಟ್ಟ. ಅಂದ್ರೆ ನೀವೇನ್ ಲಾಬಿನೇ ಮಾಡಿಲ್ಲ ಸರ್? ಇಲ್ಲ, ಖಂಡಿತ ಲಾಬಿ ಯಾವುದು ಕೂಡ ಇವತ್ತು ಇಲ್ಲ. ಅಥವಾ ನಿಮ್ದು ಪಕ್ಷ ನಿಷ್ಠೆ ಸರ್ ಕೊಟ್ಟಂತ ಜವಾಬ್ದಾರಿ. ಯಾಕಂದ್ರೆ ಸ್ಪೀಕರ್ ಸ್ಥಾನ ಅಂತಂದಾಗ ನಾವು ಕೂಡ ಒಂದ್ ಸ್ವಲ್ಪ ಉಬ್ಬೇರಿಸಿದ್ವಿ. ಏನು ಖಾದರ್ ಅವ್ರಿಗೆ ಅಂದ್ರೆ ಹಾಗೆ ನೋಡಿದ್ರೆ ಈ ವಯಸ್ಸಿಗೆ ಸ್ಪೀಕರ್ ಸ್ಥಾನ ಹೆಂಗೆ ಅಂತ. ಬಟ್ ಸ್ಟಿಲ್ ನೀವು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಎಲ್ಲ ದೇಶದ ಸ್ಪೀಕರ್ಗಳನ್ನೆಲ್ಲ ಕರ್ಕೊಂಡು ಬಂದು ಅದನ್ನು ದೊಡ್ಡ ಒಂದು ಸಮ್ಮೇಳನ ಮಾಡಿದ್ರೆ, ಅಂದರೆ ಸ್ಪೀಕರ್ ಆಗಿಯೂ ಕೂಡ ತನ್ನ ಯಾವ ರೀತಿ ಗುರುತಿಸ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ರಿ, ಕೊಟ್ಟಂಥ ಜವಾಬ್ದಾರಿಯನ್ನು. ಸೊ ಇದಾ ನಿಮ್ಮ ಒಂದು ಫಂಡ ಅಥವಾ ಒಂದು? ಇಲ್ಲ, ಬಹುಶಃ ನಾವೊಂದು ಉತ್ತಮ ಸದುದ್ದೇಶದಿಂದ ಉತ್ತಮದನ್ನು ಕೆಲಸ ಮಾಡಿದಾಗ ಎಲ್ಲರ ಆಶೀರ್ವಾದ ಸಿಕ್ಕೇ ಸಿಗ್ತದೆ, ಅದೊಂದು ಯಶಸ್ವಿಯಾಗಿ ಹೋಗ್ತದೆ. ಹಾಗೆ ಅಷ್ಟೇ, ನನಗೆ ಅಧಿಕ ಸ್ಪೀಕರ್ ಸ್ಥಾನ ಕೊಟ್ಟಾಗ ನಾನು ಅದನ್ನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿ ಹೋಗಲಿಲ್ಲ, ಸ್ವೀಕರಿಸಿದ್ದೇನೆ. ನೋಡುವ, ದೇವರು ಕೊಟ್ಟಿದ್ದಾರೆ, ದೇವರು ಇದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳಿಕೊಂಡೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ಮಾಡಿಕೊಂಡು ಹೋಗಿದ್ದೇವೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರ ಸಿಕ್ಕಿದೆ. ನಿಮಗೆ ಗಾಡ್ ಫಾದರು, ಗಾಡ್ ಮದರು ಆ ಥರ ಹೈಕಮಾಂಡ್ ಅಲ್ಲಿ ಯಾರಾದ್ರೂ ಇದ್ದಾರಾ ಸರ್? ಹಾಗೇನಿಲ್ಲ, ನನಗೆ ನಾನು ಅದೊಂದು ದೇವರು ನನಗೆ ಇನ್ನೊಂದು ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ನನ್ನ ತಂದೆ ನಾನು ಶಾಸಕರಾಗಿದ್ದರು. ಅದು ನಾನು ಕಾಲೇಜ್ ಸೇರುವಾಗಲೇ ನಮ್ಮ AIC ಸೆಕ್ರೆಟರಿ ಆಗಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರಿದ್ದರು. ನಾನು NSU ಇದ್ದಾಗ ನಾನು ಅವ್ರ ಜೊತೆಯಲ್ಲೇ ರಾಜ್ಯಕ್ಕೆ ಆಗಿದ್ದು, ಭಾಳ ಆತ್ಮೀಯರಾಗಿದ್ದೆ. ಅವ್ರು ನಂಬರ್ 2 ಅಲ್ಲಿದ್ದರು ಇಡೀ ದೇಶದಲ್ಲಿ. ತದನಂತರ ಅದೇ ಸ್ಥಾನಕ್ಕೆ ಆಸ್ಕರ್ ಫರ್ನಾಂಡಿಸ್ ಜಿ ಬಂದರು. ಅವ್ರು ನಮ್ಮ ಹಿಂದಿಂದ ನಮ್ಮ ತಂದೆಗೆ ನಮಗೆ ಬಹಳ ಆತ್ಮೀಯತೆಯಿಂದ ಇದ್ರು. ಅವ್ರು ನಮಗೆ ಯಾವುದೇ ಕೆಲಸಕ್ಕಾಗಿ ಏನಿದ್ರು ಕೂಡ ನೇರವಾಗಿ ಅವರೇ ಅದನ್ನು ಬಹುಶಃ ನಮ್ಮನ್ನು ನೋಡ್ತಾ ಇದ್ರು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ನಂತರ ನನಗೆ ಹಿಂದೆಲೇ ಪರಿಚಯ ಇರುವಂಥ ನಮ್ಮ KC ವೇಣುಗೋಪಾಲ್ ಅವರು ಈಗ ಆ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಕೂಡ ನನಗೆ ಹಿಂದಿಂದಕೊಂಡು ಆತ್ಮೀಯತೆ ಇವತ್ತಿದೆ. ಮೂರನೇದು, ನಾನು ಯೂತ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನನ್ನನ್ನು ಅವತ್ತು ಆಯ್ಕೆ ಮಾಡಿದ್ದು ಆಲ್ ಇಂಡಿಯಾ ಯೂತ್ ಪ್ರೆಸಿಡೆಂಟ್. ಒಂದು ಆಲ್ ಇಂಡಿಯಾ ಯೂತ್ ಪ್ರೆಸಿಡೆಂಟ್ ಬ್ಲಾಕ್ ಅಧ್ಯಕ್ಷನ ನೇರವಾಗಿ ನೇಮಕಾತಿ ಮಾಡೋದು ಭಾಳಷ್ಟು ಕಡಿಮೆ, ಅಲ್ಲಿಂದಲೇ ಮಾಡ್ತಾರೆ. ಅದೇ ನನಗೆ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನನ್ನನ್ನು ಬ್ಲಾಕ್ ಅಧ್ಯಕ್ಷನಾಗಿ ಆದೇಶ ಕೊಟ್ಟರು. ಅವತ್ತು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇದ್ದಾರೆ ಅಂತ ಹೇಳಿದರೆ ಇವತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ರಂದೀಪ್ ಸುರ್ಜೇವಾಲಾ ಅವರು. ಸೊ ಈ ಒಂದು ಆಟೋಮ್ಯಾಟಿಕ್ ಎಲ್ಲ ಅವರ ಪರಿಚಯ ಇವತ್ತು ಬಂದಿದೆ. ಸೊ ಅದಕ್ಕೇನು ಲಾಬಿ ಮಾಡಬೇಕಂತ ಅವ್ರಿಗೆ ನನ್ನ ವಿಚಾರ ಬಹಳಷ್ಟು ಗೊತ್ತಿದೆ. ಮತ್ತು ಅವ್ರು ಹೇಳಿದಾಗೆ ನಾನು ಕೇಳ್ತಾ ಇದ್ದೆ, ಅದು ಬೇಡ, ಇದು ಬೇಡ ಅಂತ. ಆಯ್ತು, ನಾನು ಬೇಡ ಅಂತ ಏನು
ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್, ಯು ಟಿ ಖಾದರ್ ಅವ್ರಿಗೆ ಆರೋಗ್ಯ ಖಾತೆ ಎಲ್ಲ ಇನ್ನೂ ದೊಡ್ಡ ಖಾತೆ ಕೊಡಬೇಕಾಗಿತ್ತು ಅಂತ. ಸೊ ಅದೇನದು ಸರ್, ಏನಾಯ್ತು ಸರ್? ಡಿ ಸಿ ಎಂ ವಿಚಾರದಲ್ಲಿ ನಿಮ್ಮ ಹೆಸರು ಓಡಾಡ್ತಿತ್ತಲ್ಲ, ನಿಮಗೂ ಅದ್ರ ಬಗ್ಗೆ ಮಾಹಿತಿ ಬಂದಿತ್ತಾ? ಡಿ ಸಿ ಎಂ ಅಂತ ಇತ್ತು, ಆದರೆ ಇವತ್ತು ಮತ್ತೆ ಒಂದೇ ಕೊಡ್ಬೇಕಂತ ತೀರ್ಮಾನ ಮಾಡಿದಾಗ ಬಹುಶಃ ಅದು ಆ ವಿಚಾರ ಇವತ್ತು ಅಲ್ಲಿಗೆ ನಿಂತೋಯ್ತು. ಅದರಲ್ಲಿ ಏನು ಯಾಕೆ ಏನು ಕೂಡ ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭ ಬರ್ತದೆ ಅದು ಬರ್ತದೆ, ಬಂದೊಂದು ಸಾರಿ ಕೆಲಸ ಮಾಡಿಕೊಂಡು ನಾವು ಹೋಗುವಂಥದ್ದು. ಇವತ್ತು ಮೊದಲ ಹಂತದ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡುವಾಗಲೇ, ಪ್ರತಿನಿಧಿ ಸ್ವೀಕಾರ ಮಾಡುವಾಗಲೇ ಮೊದಲ ಹಂತದಲ್ಲಿ ಸಿಕ್ಕಿದ ಅದು ನಮಗೆ ಸಿಕ್ಕಿದಂತ ಗೌರವ ಅಂತ ಎನಿಸ್ತೇನೆ. ಅದಲ್ಲ ಸರ್, ಈಗ ಯು ಟಿ ಖಾದರ್ ಅವರು ಅವರ ಧರ್ಮ ಮುಸ್ಲಿಮರಾದರೂ ಕೂಡ ಸರ್, ನಿಮ್ಮನ್ನ ಯಾರು ಆ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ. ಇದೊಂದು ಮುಸ್ಲಿಂ ಕೋಟಾದ ಅಭ್ಯರ್ಥಿ ಅಂತ ಯಾರು ಕೂಡ ನಿಮ್ಮನ್ನ ಪರಿಗಣಿಸೋದೇ ಇಲ್ಲ. ಸೊ ನಿಮ್ಮನ್ನ ಆ ದೃಷ್ಟಿಯಲ್ಲಿ ಯಾಕೆ ನೋಡಲ್ಲ ಸರ್? ನಿಮ್ಮ ಕಮ್ಯುನಿಟಿಯವರು ನೋಡಲ್ಲ, ಬೇರೆ ಕಮ್ಯುನಿಟಿಯವರು ನಿಮ್ಮನ್ನು ನೋಡಲ್ಲ, ಅಂದರೆ ಕಮ್ಯುನಿಟಿ ಲೀಡರ್ ಅಂತ ನೋಡಲ್ಲ, ಯಾಕೆ? ನೋಡಿ, ಇವತ್ತು ನಾವು ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸೋ ಜೊತೆಯಲ್ಲಿ ನಾವೆಲ್ಲರ ಜೊತೆ ಇರಬೇಕು. ನಾನೊಬ್ಬ ಭಾರತೀಯನಾಗಿ ಇರಬೇಕು, ನಾನೊಬ್ಬ ಕನ್ನಡಿಗನಾಗಿ ಇರಬೇಕು, ನಾನು ದಕ್ಷಿಣ ನನ್ನ ತುಳುವನಾಗಿ ನಾನು ವ್ಯಕ್ತಿ. ಆ ಸಂಸ್ಕೃತಿ ನಾವೆಲ್ಲ ಇದು ಮೈಗೂಡಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕು. ಸೊ ನಮ್ಮನ್ನು ದೇವರು ಯಾರನ್ನ ಇಷ್ಟಪಡ್ತಾರೆ, ಜನ ಯಾರನ್ನು ಜಾಸ್ತಿ ಇಷ್ಟಪಡ್ತಾರ ಅವ್ರು ದೇವ್ರು ಇಷ್ಟಪಡ್ತಾರೆ. ಸೊ ನಾವೆಲ್ಲ ಜನ ಇಷ್ಟಪಡಿಸೋ ವ್ಯಕ್ತಿತ್ವನ ಅವ್ರು ಅದನ್ನು ರೂಪಿಸ್ಕೊಂಡ ಕೆಲಸ ಇವತ್ತು ಆಗಬೇಕಾಗ್ತದೆ. ಮತ್ತು ಎಲ್ಲ ಧರ್ಮ ಸಂದೇಶ ಕೂಡ ಸರ್ವಗಳು ಪ್ರೀತಿಸುವಂಥದ್ದಂತೆಲ್ಲ. ಸೊ ನಾವು ಬೇರೆ ಜನ ಪ್ರೀತಿಸುವಾಗ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಕೆಲಸ ಮಾಡುವಾಗ ಅವ್ನು ಯಾವುದೇ ಜಾತಿ ಯಾವುದೇ ಧರ್ಮ ಅಂತ ನಾವು ನೋಡೋದಿಲ್ಲ, ಆಟೋಮೆಟಿಕ್ ಆಗಿ ಅದು ನಮ್ಮನ್ನು ಬೇರೆಯವ್ರು ನೋಡೋಗಲು ಕೂಡ ಯಾವುದೇ ಧರ್ಮ ಅಂತ ಅವರು. ಅದಲ್ಲ ಸರ್, ಬಿಡಿ, ಜನಸಾಮಾನ್ಯರು ಬಿಡಿ, ನಿಮ್ಮ ಪ್ರತಿಪಕ್ಷಗಳು ಅಥವಾ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟೀಕಿಸಿದ ಹಾಗೆ ನಿಮ್ಮನ್ನು ಟೀಕೆ ಮಾಡಲ್ಲ ಸರ್? ಇದೆ, ಅದು ಯಾಕೆ ಟೀಕೆ ಮಾಡ್ತದೆ ಕೆಲವೊಂದು ಸಂದರ್ಭ ಇರ್ತದೆ ಇದರಲ್ಲಿ. ನನ್ನ ಹಿಂದಿಂದಲೂ ಕೂಡ ನೀವು ನಿಮ್ಮ ಕಮ್ಯುನಿಟಿಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತನಾ? ನೋಡಿ, ಕಮ್ಯುನಿಟಿ ಸ್ಟ್ಯಾಂಡ್ ಕಮ್ಯುನಲ್ ಬೇರೆ, ಕಮ್ಯುನಿಟಿ ಹೆಲ್ಪ್ ಬೇರೆ. ಐ ಡೋಂಟ್ ಬಿ ಕಮ್ಯುನಲ್, ಐ ಡು ಕಮ್ಯುನಿಟಿ ಹೆಲ್ಪ್. ಇದಕ್ಕೆ ಕಮ್ಯುನಿಟಿ ಹೆಲ್ಪ್ ಅಂತ ಏನಂದ್ರೆ, ನಾನು ಯಾರಾದ್ರೂ ನಮ್ಮ ತಪ್ಪು ಮಾಡಿದಾಗಲೂ ಕೂಡ ಅದು ಸರಿ ಅಂತ ಹೇಳಿದರೆ ಆಗುವುದಿಲ್ಲ. ದಟ್ ಇಸ್ ಕಮ್ಯುನಲ್. ನಾನು ಅವ್ರು ತಪ್ಪು ಮಾಡಿದಾಗಲೂ ಕೂಡ ಅವನು ಸಮರ್ಥಿಸಬೇಕಂದ್ರೆ ಕಮ್ಯುನಲ್. ಕಮ್ಯುನಿಟಿ ಹೆಲ್ಪ್ ಏನು, ಎಲ್ಲರ ವಿಶ್ವಾಸ ಪಡೆದುಕೊಂಡು, ಎಲ್ಲ ಜಾತಿ ಧರ್ಮದ ವಿಶ್ವಾಸ ಪಡೆದುಕೊಂಡು ನಮ್ಮ ಕಮ್ಯುನಿಟಿಗೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ, ಅವರಿಂದ ತೆಕ್ಕೊಂಡು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಕಮ್ಯುನಿಟಿ ಹೆಲ್ಪ್. ಸೊ ಆ ಒಂದು ವ್ಯಕ್ತಿತ್ವ ನಾವು ರೂಪಿಸಿಕೊಂಡು ನಾವು ಇವತ್ತು ಬರಬೇಕು. ಇದರಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸರ್ ಬಹಳಷ್ಟು ಜನ ಮುಸಲ್ಮಾನ್ ಲೀಡರ್ಸ್ ಹೆಸರುಗಳು ಕೇಳಿ ಬಂದರು, ಬೆಂಗಳೂರಿಂದ ಹೋದರು ಅಥವಾ ದಾವಣಗೆರೆಯವರು ಹೋದರು. ಸೊ ಈ ಥರ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕೆಲವೊಂದು ತಿಸ್ರಾಗಳೆಲ್ಲ ನಡೆದವು ಸರ್. ಬಟ್ ನಿಮ್ಮ ಹೆಸರು ಮಿಸ್ಸಿಂಗ್ ಇತ್ತು ಅದರಲ್ಲಿ. ನಾನು ಸ್ಪೀಕರ್ ಆಗಿದ್ದೆಲ್ಲ, ಆವಾಗ ರಾಜ್ಯಕ್ಕೆ ರೈತವಾಗಿದ್ದೆ ಆ ಒಂದು ಸಂದರ್ಭದಲ್ಲಿ. ಇದಕ್ಕೆ ಅದರ್ವೈಸ್ ಆಲ್ಸೋ ನೀವು ಇನ್ವಾಲ್ವ್ ಆಗ್ತಿದ್ರಿ. ನೋಡಿ, ನಮಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವಿದ್ದೇವೆ, ಪಕ್ಷ ಇಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಇಲ್ಲ. ಮತ್ತೆ ಸಂವಿಧಾನಬದ್ಧವಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ. ಎಲ್ಲ ನನ್ನ ಸಮಾನತೆ ನೋಡಿಕೊಳ್ಳುವಂಥದ್ದು ಇದರಲ್ಲಿ. ಪಕ್ಷ ಟಿಕೆಟ್ ಕೇಳುವುದು, ಈಗ ದಾವಣಗೆರೆಯಲ್ಲಿ MLA ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿಕೊಂಡೆ ಇಷ್ಟು ವರ್ಷ, ಅಲ್ಲಿ 15 ವರ್ಷದಿಂದ ಅಲ್ಲಿ ಒಬ್ಬ ಲೋಕಲ್ MLC ಟಿಕೆಟ್ ಕೊಟ್ಟದ್ದು, ಅಲ್ಲಿ MLA ಇಲ್ಲ ಅಂತೇಳಿ. ಹುಬ್ಳಿ ಧಾರವಾಡಲ್ಲಿ ಮುಂಚೆ ನಮಗೆ ಮೈನಾರಿಟಿ MLA ಇಲ್ಲ ಅಂತ ಹೇಳಿಕೊಂಡೆ ಸಲೀಂ ಅಹಮದ್ಗೆ ಅಲ್ಲಿ MLC ಕೊಟ್ಟದ್ದು ಇದರಲ್ಲಿ. ಮೂರನೇದು, ಈಗ ನಮ್ಮ ಪಠಾಣ್ ಅವರು ಬೊಮ್ಮಾಯಿಯವರ ಮಗನ ವಿರುದ್ಧ ಗೆದ್ರು. ಆಗ ಎಲ್ಲಾ ಧರ್ಮದವರು ನಮ್ಮನ್ನು ಗೆಲ್ಲಿಸಲಿಲ್ವ ಅಲ್ಲಿ. ರಾಮನಗರದಲ್ಲಿ ಹೈಯೆಸ್ಟ್ ಇರೋದು ನಮ್ಮ ಮೈನಾರಿಟೀಸ್ ಬಹಳಷ್ಟು ಕಡಿಮೆ ಇರುವುದು ರಾಮನಗರದಲ್ಲಿ. ಹೌದು, ಅಲ್ಲಿ ಮೈನಾರಿಟೀಸ್ ಕಡಿಮೆ ಸಂಖ್ಯೆ. ಆದರೂ ಕೂಡ ಅಲ್ಲಿ ಇಕ್ಬಾಲನ್ನು ನಿಲ್ಲಿಸಿ ಎಕ್ಸ್ ಚೀಫ್ ಮಿನಿಸ್ಟರ್ ಮಗನ ವಿರುದ್ಧ ಗೆಲ್ಲಿಸ್ಲಿಲ್ವಾ? ಆಗ ಎಲ್ಲಾ ಕಮ್ಯುನಿಟಿಯವರು ಕಾಂಗ್ರೆಸ್ಗೆ ಓಟ್ ಕೊಡ್ಲಿಲ್ವಾ? ಅದಕ್ಕೆ ಕಾಂಗ್ರೆಸ್ ಅಂದ ತಕ್ಷಣ ಅದೆಲ್ಲ ಸೇರಿಸಿಕೊಳ್ಳುವಂಥ ಪಕ್ಷ. ಟಿಕೆಟ್ ಕೇಳೋದು ಕರೆಕ್ಟ್. ಪಕ್ಷ ಒಮ್ಮೆ ಕೊಟ್ಟ ನಂತರ ಪಕ್ಷದ ಗೌರವಿಸುವ ಜವಾಬ್ದಾರಿ ಅದು ಪ್ರತಿಯೊಬ್ಬನೂ ಕೂಡ ಜವಾಬ್ದಾರಿ. ಏನಾದರೂ ಅಲ್ಲಿ ಸೋತಿದ್ರೆ ಇವತ್ತು ಯಾರಿಗೆ ಲಾಸ್ ಆಗ್ತಿತ್ತು? ಮೈನಾರಿಟೀಸ್ಗೆ ಲಾಸ್ ಆಗ್ತಿತ್ತು. ಅವ್ರಿಗೆ ಆಫೀಸ್ ಹೋಗ್ಲಿಕ್ಕೇನೆ ಗೊತ್ತಿರಲಿಲ್ಲ. ನಮ್ಮ ಆಫೀಸ್ ಬರಬೇಡಿ ಅಂತ ಕೂಡ ಅಲ್ಲಿ ಗೆದ್ದವ್ರು ಹೇಳ್ತಾ ಇದ್ರು. ಅದು ಯಾರಿಗೆ ದುಡ್ಡಿದ್ದವನಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾರನ್ನ ಬೇಕು ಸುಧಾರಿಸ್ಕೊಂಡು ಹೋಗ್ತಾನೆ. ಯಾವ ಪಕ್ಷ ಬಂದ್ರು ಅಂದವನಿಗೆ ಯಾವ್ದು ಬೇಕು ಅವ್ನು ಸುಧಾರಿಸ್ಕೊಂಡು ಅನುಕೂಲ. ಯಾರು 5 ಸೆನ್ಸ್ ಜೀವನ ಮಾಡ್ತಾರೆ ಅವರಿಗೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಿತ್ತು. ಸೊ ಇದನ್ನೆಲ್ಲ ನಾವು ಪಕ್ಷ ಅಂತ ಬಂದಾಗ ಕಮ್ಯುನಿಟಿಗೂ ಕೂಡ ಮಿಗಿಲಾದದ್ದು ಪಕ್ಷ ಅಲ್ಲ. ಪಕ್ಷ ಇದ್ರೆ ಮಾತ್ರ ನಮ್ಮ ಕಮ್ಯುನಿಟಿಗೆ ಇರಲಿಕ್ಕೆ ಸಾಧ್ಯವಾಗ್ತದೆ.
ಹ್ಮ್ ಪಕ್ಷ ಇಲ್ಲಿ UP ಅಲ್ಲಿ ಏನಾಯ್ತು ಹ್ಮ್ ಏನಾಯ್ತು ಸರ್? ಏನಾಯ್ತು ಅಲ್ಲಿಂದ ಎಷ್ಟೋ ಜನ ಇವತ್ತು ಬೆಂಗಳೂರಿಗೆ ಹ್ಮ್ ನನ್ನ ಹತ್ರ ಬಂದಿದ್ರು, ಬಿಗ್ ಇಂಡಸ್ಟ್ರಿಯಲಿಸ್ಟ್ ಮತ್ತು ಬಿಗ್ ಕಾಲೇಜಿನವರು. ಹ್ಮ್ ವಿ ವಾಂಟ್ ಎಸ್ಟಾಬ್ಲಿಷ್ ಕರ್ನಾಟಕ ಅಂತೇಳಿ. ಯಾಕೆ? ಅಲ್ಲಿ ಭಯಂಕರ ಕಿರುಕುಳ ಆಗ್ತಿದೆ, ನಮ್ಮನ್ನು ಇಲ್ಲ ಸಲ್ಲದ ನಮಗೆ ಇದು ಮಾಡಿಕೊಂಡು ಮಾಡ್ತಿದ್ದಾರೆ. ಅವ್ರು ದೊಡ್ಡ ಇಂಡಸ್ಟ್ರೀಸ್ ಮತ್ತು ದೊಡ್ಡ ಸ್ಕೂಲ್ಸ್ ಮೋರ್ ದನ್ 10,000 ಇದೆ, ಹ್ಮ್ ನಮಗೆ ಯೂನಿವರ್ಸಿಟಿ ಮಾಡಬೇಕಿತ್ತು. ಹ್ಮ್ ಬರೇ ಒಂದು ಕಮ್ಮಿಲ್ಲ ನಮ್ಗೆ ಇಂಡಸ್ಟ್ರಿ ಮಾಡಲಿಕ್ಕೆ ನಮಗೆ ಬಿಡೋದಿಲ್ಲ. ಇವತ್ತು ನಮ್ಗೆ ಅಲ್ಲಿ ಒಂದು MP ಸೀಟ್ ಇದೆಯಾ, ಹ್ಮ್ ಅಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 55% ಇದ್ದಾರೆ, ಹ್ಮ್ ಯಾಕೆ ಆಗಲಿಲ್ಲ? ಹ್ಮ್ ಇವತ್ತು ಬಿಹಾರದಲ್ಲಿ ಏನಾಯ್ತು, ಹ್ಮ್ ಇದ್ರೂನು ಮಧ್ಯಪ್ರದೇಶದಲ್ಲಿ ಯಾಕೆ ಹಾಕಿಲ್ಲ ಏನಾಯ್ತು? ಸರ್ ಅವರು? ಕಮ್ಯುನಿಟಿ ಯಾಕೆ ಹಾಕ್ಲಿಲ್ಲ ಸರ್? ಅದನ್ನೇ ಹೇಳುವುದಲ್ಲ ಹಾ. ನೋಡಿ, ಅದನ್ನೇ ನಾನು ಅಲ್ಲಿ ಹೇಳುವಂಥದ್ದು. ಜನಕ್ಕೆ ಬದಲಾವಣೆ ಬೇಕಾಗಿತ್ತು, ಅದಕ್ಕಾಗಿ ಅವರು ಮತ ಹಾಕಿರ್ಬೋದಲ್ಲ ಸರ್? ಯಾರಿಗೆ? ಅಲ್ಲಿ ಎಲ್ಲಿ ಒಂದಾದ್ರು MP ಇದೆ ಇಲ್ಲಿ ಹ್ಮ್ ಕಮ್ಯುನಿಟಿಯಿಂದ? ಅಲ್ಲ ಸರ್, ಮುಸಲ್ಮಾನ ವೋಟ್ಸ್ ಜಾಸ್ತಿ ಇರೋ ಕಡೆನೂ ಕೂಡ ಕಾಂಗ್ರೆಸ್ ಅವ್ರು ಗೆದ್ದಿಲ್ಲ. ಅದು ಕಾಂಗ್ರೆಸ್ ಯಾಕೆ, ಅದು ಕಾಂಗ್ರೆಸ್ ಗೆಲ್ಲದಿದ್ದ ಕಾರಣವೇ ಅಲ್ಲಿ ಯಾರಿಗೂ ಕೂಡ ಅವಕಾಶನೇ ಸಿಕ್ಕಲಿಲ್ಲ. ಈಗ ಆಯ್ತು, ಅಲ್ಲಿ ಬೇರೆಯವರೇ ಇಲ್ವಾ ಈಗ ಅಲ್ಲಿ ಇದರಲ್ಲಿ? ಹ್ಮ್ ಸೊ ನಾವು ಎಲ್ಲವೂ ಕೂಡ ಎಲ್ಲರನ್ನು ನಾವು ಪಡೆದುಕೊಂಡು, ಎಲ್ಲರ ಸಹಕಾರ ಪಡೆದುಕೊಂಡು ನಮ್ಮ ಕಮ್ಯುನಿಟಿಗೆ ಇಂಪಾರ್ಟೆನ್ಸ್ ಬರೋ ಹಾಗೆ ಮಾಡಬೇಕು ಹ್ಮ್ ಆ ಇದರಲ್ಲಿ. ಹ್ಮ್ ಸೊ ನಾವು ಟಿಕೆಟ್ ಕೇಳೋದು ತಪ್ಪಲ್ಲ, ಯಾರು ಕೂಡ ಕೇಳ್ಬೋದು, ಅದೇನು ನಥಿಂಗ್ ರಾಂಗ್. ಕೇಳಿದ ನಂತರ ಪಕ್ಷ ಎಲ್ಲವೂ ಕೂಡ ತೀರ್ಮಾನ ಕೊಟ್ಟ ನಂತರ ನಾವು ಪಕ್ಷಕ್ಕೆ ನಾವು ಹ್ಮ್ ಬದ್ಧರಾಗಿ ಕೆಲಸ ಮಾಡಬೇಕು. ಯಾಕೆ? ಹ್ಮ್. ನಮ್ಮ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿರುವ ಪಕ್ಷವೇ ಒಂದು ಹ್ಮ್. ಕಾಂಗ್ರೆಸ್. ಇವತ್ತು ಬಹಳ ಬೇರೆ ಸ್ಪಷ್ಟವಾಗಿ ಬೇರೆ ನಮ್ಗೆ ಪಕ್ಷಗಳು ಸಂವಿಧಾನದ ಅನುಗುಣವಾಗಿಲ್ವಾ ಸರ್? ನಿಮ್ಗೆ ಗೊತ್ತಿದೆಯಲ್ಲ, ಕೆಲವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಹೇಳ್ತಾರೆ, ಕೆಲವು ಬೇರೆ ಬೇರೆ ವಿಚಾರಗಳು ಇವತ್ತು ಇರ್ತದೆ. ಹ್ಮ್ ಸೊ ಎಲ್ಲರಿಂದ ಸಮಾನತೆಯನ್ನು ನೋಡುವಂತ ಒಂದು ಪಕ್ಷ ಹ್ಮ್. ರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಈಗ ವೆಸ್ಟ್ ಬೆಂಗಾಲು, ಬಿಹಾರ, ಈ ಬರ್ತಾ ಬರ್ತಾ ನೀವು ಇಡೀ ದೇಶದ ಹಲವಾರು ರಾಜ್ಯಗಳಲ್ಲಿ BJP ಇದೆ ಸರ್. ಅಲ್ಲೇನು ಮುಸಲ್ಮಾನರು ಇಲ್ಲ ಅಂತ ಅಲ್ಲ, ಯಾಕೆ ಪದೇ ಪದೇ ಆಯ್ಕೆ ಆಗುತ್ತೆ ಸರ್ BJP? ಅದು ಅಲ್ಲಿ ಅವತ್ತು ಕೇಳ್ಬೇಕಲ್ಲ. ಹ್ಮ್ ಅದೇ ನಾನು ಹೇಳ್ದಲ್ಲ, ನಾವೆಲ್ಲ ಒಗ್ಗಟ್ಟಿನಿಂದ ನಮಗೆ ಸಂವಿಧಾನಬದ್ಧವಾದಂಥ ಸರ್ಕಾರ ನಮಗೆ ಈ ರಾಜ್ಯದಲ್ಲಿ ಬೇಕಂತೇಳಿ ಎಲ್ಲ ಫಸ್ಟ್ ಯುನೈಟೆಡ್ ಆಗಿದ್ದುಕೊಂಡು ಬಹುಶಃ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈಗ ನನಗೆ MLA ಸೀಟ್ ಮುಖ್ಯವಾ, ನನಗೆ ಮಂತ್ರಿ ಮುಖ್ಯವಾ, ನನಗೆ ಮುಖ್ಯನೇ ಇಲ್ಲ. ಹ್ಮ್ ನನಗೆ ಫಸ್ಟ್ ಪಕ್ಷ ಇವತ್ತು ಹ್ಮ್ ಗೆಲ್ಲಬೇಕು, ಅದು ನನಗೆ ಮುಖ್ಯ. ಹ್ಮ್ ಪಕ್ಷ ನಾಳೆ ಇಲ್ಲ, ಪಕ್ಷ ಅಲ್ಲಿ ಗೆಲ್ಲಬೇಕು, ನಿನಗೆ ಆಗುದಿಲ್ಲ, ನಿಮಗೆ ಮಂತ್ರಿ ಅದನ್ನು ಕೂಡ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಹ್ಮ್ ಇದಕ್ಕೆ ಹ್ಮ್ ಪಕ್ಷಕ್ಕೋಸ್ಕರ ಮಂತ್ರಿ ಸ್ಥಾನ ಬೇಕಾದ್ರೂ ತಾವು ತ್ಯಾಗ ನೂರಕ್ಕೂ ನಾನು ಮಾಡೋದು. ಬಿಡ್ಲಿಕ್ಕೆ ನಾನು ತಯಾರಿದ್ದೇನೆ ಇದರಲ್ಲಿ. ನಮಗೆ ಯಾಕೆ ಪಕ್ಷ ಇದ್ರೆ ಮಾತ್ರ ಹ್ಮ್ ಅಲ್ಲಿ ಎಲ್ಲಾ ಜನರಿಗೆ ಒಂದು ಪ್ರಯೋಜನ ಬರ್ತದೆ. ಹ್ಮ್ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಸರ್ಕಾರ ಬಂದ ನಂತರ, ಈಗ DK ಶಿವಕುಮಾರ್ ಬಂದ ನಂತರ ಎಷ್ಟು ವ್ಯತ್ಯಾಸ ಇದೆ. ಒಂದು ಶಾಂತ ರೀತಿಯಿಂದ ಎಲ್ಲರೂ ಕೂಡ ಇವತ್ತಿದ್ದಾರೆ. ಹ್ಮ್ ಇಲ್ಲದ 6 ತಿಂಗಳಿಗೊಮ್ಮೆ ಗಲಾಟೆ, ಹ್ಮ್ ಒಂದೊಂದು ಸಬ್ಜೆಕ್ಟ್, ಯಾರು ಕೂಡ ನೆಮ್ಮದಿಯಿಂದ ಇರೋದು ವಾತಾವರಣನೇ ಇರಲಿಲ್ಲ. ಪ್ರತಿಯೊಂದು 6 ಮಂತಿಗೆ ಒಂದು ಹ್ಮ್ ಕಮ್ಯುನಿಟಿ ಜನ ತಂದು ಮುಂದೆ ಇರ್ತಿದ್ರು 6 ತಿಂಗಳಿಗೊಮ್ಮೆ. ಅದರ ಬಗ್ಗೆ ಗದ್ದಲ, ಹ್ಮ್ ಯಾರು ಸಮಾಧಾನ ನೆಮ್ಮದಿ ಅಂತ ಇಲ್ಲ. ಹ್ಮ್ ಬರುವಂಥ ಗ್ರ್ಯಾಂಟ್ ಸ್ಕಾಲರ್ಶಿಪ್ಪೇ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರಲಿಲ್ಲ. ಹ್ಮ್ ಮೈನಾರಿಟಿ ಅಂತಲ್ಲ, ಬ್ಯಾಕ್ವರ್ಡ್ ಕೂಡ ದಲಿತ ಕೂಡ ಹ್ಮ್ ಕೊಡಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಗುರುಗಳಿಗೆ ಬರುವಂಥ ಸ್ಯಾಲರಿ ಅದನ್ನು ಕೂಡ ಕೊಡ್ತಾ ಇರಲಿಲ್ಲ. ಈಗ ಅಂತ ಏನಾದ್ರು ಒಂದು ಟೆನ್ಷನ್ ಉಂಟಾ? ಜನಸಾಮಾನ್ಯರು ಅವರಷ್ಟಕ್ಕೆ ದುಡಿದು ಬೆಳಿಗ್ಗೆ ಹೋಗಿ ಬಂದು ರಿವರ್ಸ್ ನೀವೇ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಆರ್ಎಸ್ಎಸ್ ಅಂತ ಅಂತಿಲ್ಲ. ನಾನು ಪಕ್ಷಾಧಾರಿತವಾಗಿ ನಾನು ಅವರ ಬಗ್ಗೆ ನಾನು ಟೀಕೆ ಮಾಡಲಿ ಹೋಗುದಿಲ್ಲ. ನಮ್ದು ಐಡಿಯಾಲಜಿಕಲ್ ಫೈಟ್, ಅದು ಐಡಿಯಾಲಜಿಕಲ್ ಫೈಟ್ ಆದ್ರೂ ಕೂಡ ಗೃಹ ಸಚಿವರು ದಿನ ಬೆಳಗಾದ್ರೆ ಆರ್ಎಸ್ಎಸ್ ಅಂತ ಜಪ ಮಾಡ್ತಾ ಇದ್ದಾರಲ್ಲ ಸರ್. ನೋಡಿ, ಅದು ಅವರ ನಿಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ ಸರ್. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಅವರ ಒಂದು ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಅನ್ಬೋದು. ಗೃಹ ಮಂತ್ರಿಗಳು ದಿನ ಬೆಳಗಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಪಥಸಂಚಲನಕ್ಕೆ ನಾವು ನಿಮಗೆ ಬಿಡೋದಿಲ್ಲ, RSS ಏನು ಗೋಪೂಜೆನ ಸಾಮಾನ್ಯ ಕಾರ್ಯಕರ್ತರ ಹತ್ರ ಮಾಡಿಸ್ತೀರಾ, ದೊಡ್ಡ ದೊಡ್ಡ ನಾಯಕರ ಮಕ್ಕಳ ಹತ್ರ ಮಾಡಿಸಲ್ಲ, ಗೋಮೂತ್ರ ಕುಡಿಸಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಸರ್. ನೋಡಿ, ಇವತ್ತು ರಿಜಿಸ್ಟ್ರೇಷನ್ ಬಗ್ಗೆ ಇವತ್ತು ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ. ಕಾನೂನು ಅವ್ರೇನು ಹೇಳ್ತಾರೆ, ಎಲ್ಲರಿಗೂ ಒಂದೇ ಕಾನೂನು ಬರಲಿ, ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಯಾಕೆ ಅಂತ ಇವತ್ತು ಕೇಳುವಂಥ ವಿಚಾರ ಇವತ್ತು ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದಲ್ಲಿ ಏನು ಬಿಜೆಪಿ ಬಂದರೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುತ್ತೆ, ಕಾಂಗ್ರೆಸ್ ಬಂದರೆ RSS ಮತ್ತು ಬಿಜೆಪಿಯನ್ನು ಐಡಿಯಾಲಜಿಕಲಿ ಯಾವ ರೀತಿ ಕೆದಕಬೇಕು ಕೆದಕುತ್ತೆ. ಅದೇ ಅಲ್ಲ ಸರ್ ಡಿಫ್ರೆನ್ಸ್. ನೋಡಿ, ಅನಗತ್ಯವಾಗಿ ಎಲ್ಲಿಯೂ ಕೂಡ ಕಾಂಗ್ರೆಸ್ ಸಮಸ್ಯೆ ಅಷ್ಟೇ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಈಗ ಸಮಾಜದ ಮಧ್ಯೆ ಜನರನ್ನು ವಿಭಾಗ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಹೋಗಲಿಲ್ಲ, ಅಥವಾ ಧರ್ಮಾಧಾರಿತವಾಗಿಯೋ ಇದರ ಜನರ ಮಧ್ಯೆ ವಿಷ ಬೀಜ ಬಿತ್ತಿಕೊಂಡು ಕೆಲವಲ್ಲಿ ಸಂಘ ಸಂಸ್ಥೆ ಮಾಡ್ತಾರೆ, ಅದು ಅವರು ಮಾಡ್ತಾರೆ. ಸರ್ಕಾರವು ನಿಂತು ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಬಾರ್ದು. ಎಲ್ಲಿಯಾದ್ರೂ ಏನಾದರೂ ಸಂಘ ಸಂಸ್ಥೆಗಳು ಬೇರೆ ಮಾಡಿದಾಗ
ಅಲ್ಲಿ ನಿಯಮಬದ್ಧವಾಗಿ ಕಾನೂನು ಕಠಿಣವಾದ ಕ್ರಮ ತೆಗೆದುಕೊಳ್ಳೋ ಜವಾಬ್ದಾರಿ ಸರ್ಕಾರದ ಇವತ್ತು ಜವಾಬ್ದಾರಿ ಇದರಲ್ಲಿ. ಅಲ್ಲಿ ಕೆಲವೊಮ್ಮೆ ನಿಮ್ಗೆ ಲಾಸ್ಟ್ ಟೈಮ್ ಸರ್ಕಾರ ಗೊತ್ತಿದೆ, ಸರ್ಕಾರ ಮುಂದೆ ನಿಂತು ಅದಕ್ಕೆ ಪ್ರೇರಣೆ ಕೊಡುವಂಥದ್ದು, ಸರ್ಕಾರದ ಇದುವರೆ ಅದು ಆಗಬಾರ್ದಲ್ಲ. ಕರೆಕ್ಟ್. ಅದಕ್ಕೆ ನಮ್ಗೆ ಅದು ಇರುವ ಕಾಂಗ್ರೆಸ್ ಇರುವಂಥ ವ್ಯತ್ಯಾಸ. ಕಾಂಗ್ರೆಸ್ ಇದ್ದಾಗ ಬೇರೆ ಬೇರೆ ಸಮಸ್ಯೆ ಮಾಡ್ಬೋದು, ಸಂಘ ಸಂಸ್ಥೆ ಅವ್ರು ಏನು ವಿಚಾರ ಇರ್ಬೋದು. ಸರ್ಕಾರ ಯಾರು ಇರಲಿ ಧರ್ಮಾಧಾರಿತ ರಾಜಕಾರಣ ಮಾಡ್ಬೋದು, ಸ್ಟ್ರಿಕ್ಟ್ ಆಗಿ ಕಾನೂನುಬದ್ಧವಾಗಿ ಆಕ್ಷನ್ ತಗೊಳ್ತದೆ. ಅವರು ಸರ್ಕಾರ ಬಂದ ಅವರೇ ನಿಂತು ಸಮಸ್ಯೆ ಮಾಡುವಂಥದ್ದು, ಇದೇ ಇರುವಂಥ ವ್ಯತ್ಯಾಸ. ಅದಕ್ಕೆ ಕರ್ನಾಟಕದ ಜನ ಅವ್ರಿಗೆ ಪಾಠ ಕಲಿಸಿದ್ದಾರೆ ಸರ್. ನೀವು ಸಿದ್ದರಾಮಯ್ಯನವ್ರ ಬಣನ DK ಶಿವಕುಮಾರ್ ಅವ್ರ ಬಣನ? ಯಾಕಂದ್ರೆ ನಿಮ್ಮನ್ನ ಸಿದ್ದರಾಮಯ್ಯನವ್ರ ಬಣದಲ್ಲೇ ಆಗ್ತಾ ಇದ್ರು ಸರ್ ಎಲ್ಲರೂ, ಅದಕ್ಕೆ ಕೇಳಿದೆ. ನನಗೆ ಸಂತೋಷ, ಯಾಕೆಂದೇಳಿ ನನ್ನನ್ನು ಯಾರ್ಯಾರಿಗೆ ಬೇಕಾಗಿ ಎಲ್ಲಿ ಬೇಕು ಯಾವ ಬಣ ಕೂಡ ಆಗ್ಬಹುದು. ಅದಕ್ಕೆ ನನಗೇನಿದೆ, ನಂಗೆ ಇಬ್ಬರು ಕೂಡ ಒಂದೇ ಬಣದಲ್ಲಿದ್ದಾರೆ, ಅಲ್ಲಿ ಬಣವೇ ಇಲ್ಲ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವ್ರು ಒಂದೇ ಬಣವಾಗಿದ್ದಾರೆ, ಒಟ್ಟಿಗಿದ್ದಾರೆ. ಅವ್ರ ಜೊತೆ ನಾನು ಕೂಡ ಇದ್ದೇನೆ, ಇಬ್ಬರ ಜೊತೆ ಕೂಡ ನಾನು ಇದ್ದೇನೆ. ಜನ ಅವ್ರವ್ರ ಅಭಿಪ್ರಾಯ ಹೇಳ್ತದೆ, ಅವ್ರಿಗೆ ಹಕ್ಕಿದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೊಬ್ಬರು ಏನ್ ಹೇಳಿದ್ದಾರೆ ಅಂತ ನಾನು ಮುಖ್ಯ ಅಲ್ಲ, ನಾನು ಏನೇ ಅಂತ ಹೇಳಿದ್ರೆ ನಾನು ಹೇಳ್ದೆ ನಮ್ಮಲ್ಲಿ ಬನ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆ ಬಿಡಿ ಸರ್. ಇಲ್ಲ, ಎಲ್ಲಿ ನೀವು ಅಧಿಕಾರ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡುವಾಗ ಎಲ್ಲಿಯಾದ್ರೂ ಬನ ಇದೆಯಾ? ಅದರ ಮುಂಚೆ ಬೇರೆಯವರು ನೂರಾರು ಮಾತಾಡ್ತಿದ್ರು ಕೂಡ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ಜಿ ಅವರು ಒಂದೇ ಒಂದು ಆ ಕಡೆ ಇಲ್ಲ, ಅವ್ರಿಗೆ ಒಟ್ಟಿಗೆದ್ರು. ಇಡೀ ಅವ್ರ ದೇಶಕ್ಕೆಲ್ಲ ವಿಶ್ವಕ್ಕೆ ಒಂದು ಇಬ್ಬರು ಕೂಡ ಮಾದರಿಯಾದ ನಾಯಕತ್ವ, ಮತ್ತು ಅವರಿಂದ ತುಂಬ ಜನ ಕಲಿಬೇಕು. ಸಿದ್ದರಾಮಯ್ಯಜಿಯಿಂದ ಮತ್ತು DK ಶಿವಕುಮಾರ್ದಿಂದ ಭಾಳ ಜನ ಕಲಿಬೇಕು. ಏನು ಬೇರೆ ಬೇರೆ ವಿಚಾರಗಳ ಅಭಿಪ್ರಾಯ ಇದ್ರೂ ಕೂಡ ಸಾಮರಸ್ಯದಿಂದ ಹೇಗೆ ನಾಯಕರು ಇರ್ಬೋದು ಅಂತ ತೋರಿಸಿಕೊಳ್ಳೋ ಉದಾಹರಣೆಯೇ ಅದು ನಾವು ಇಬ್ಬರು ನಾಯಕರು ಉದಾಹರಣೆ. ಎಲ್ಲಿ ಇನ್ನು ಪಿಕ್ಚರ್ ಅನ್ನು ಬಹಳ ಅತ್ಯಂತ ಉತ್ತಮವಾಗಿ ತಕೊಂಡು ಹೋಗಿ ಜನ ಸಂತೋಷ ರೀತಿ ಅನ್ನೋದನ್ನು ಮಾಡ್ತೇವೆ. ಆಲ್ ರೈಟ್ ಸರ್. ಈಗ ನಾನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ಸರ್, ಯಾಕಂದ್ರೆ ನೀವು ಹೊಸದಾಗಿ ಈಗ ಕಮಾಂಡ್ ತಗೊಂಡಿದ್ದೀರಾ, ನಿಮಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ. ನೋಡಿ, ಮುಂದಿನ ದಿನಗಳಲ್ಲಿ ಇನ್ನೂ ನಾನು 4 ಸಲ 5 ಸಲ ನನ್ನ ಕ್ಷೇತ್ರದವ್ರು ನನ್ನನ್ನು ಗೆಲ್ಲಿಸಿ ಕಲಿಸಿದ್ರೆ, ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ ಮತ್ತು ನನ್ನ ಕ್ಷೇತ್ರದ ನನ್ನನ್ನು ಗೆಲ್ಲಿಸಿ ಕಲಿಸಿದ್ರೆ 20 ವರ್ಷ ನಂತರ ನೋಡುವ. ಈಗ ಅರ್ಜೆಂಟ್ ಏನಿಲ್ಲಲ್ಲ, ಆವಾಗ ನೋಡುವ. ಇದರಲ್ಲಿ ಯಾರು ನಿಮ್ಮನ್ನ ಈಗಲೇ ಕಾಂಪಿಟೇಷನ್ ಅಂತ ತಿಳ್ಕೊಂಡು ನಿಮ್ಮನ್ನ ತುಳಿಯೋ ಪ್ರಯತ್ನ ಮಾಡಬಾರ್ದು ಅಂತ ನೀವು 20 ವರ್ಷ ಮುಂದಕ್ಕೆ ಹಾಕಿದ್ರಿ ಟೈಮ್ನ. ಹಾಗೇನಿಲ್ಲ, ಯಾಕಂದ್ರೆ ಬಹಳ ಸೀನಿಯರ್ಸ್ ಇದ್ದಾರೆ. ಅದಕ್ಕೂ ಮುಂಚೆ ಅದಕ್ಕೂ ಸರ್ ಸೀನಿಯರ್ಸ್ ಈಗ ಮುಗಿದೋಯ್ತು ಸರ್. ಈಗ ಜೆನ್ಜಿ ಜಮಾನ ಸರ್. ನೀವು ಮತ್ತೆ ಏನೇ ಜೆನ್ಜಿ ಜಮಾನ ಇದ್ರು ಕೂಡ ಹಿರಿಯರ ಅನುಭವ, ಅವರ ಮಾರ್ಗದರ್ಶನ ಇಲ್ಲದೆ ಈ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಜೆನ್ಜಿ ಆಗಿ ಉಳಿತಾರೆ. ಇನ್ಯಾವ ಹಿರಿತನ, ಇನ್ಯಾವ ಅನುಭವಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸರ್? ಸ್ಪೀಕರ್ ಅನ್ನಾಗಿ ನೇಮಕ ಮಾಡೋದೇ ಹಿರಿಯರನ್ನ, ಅನುಭವ ಇರುವವರನ್ನ, ಇಡೀ ಸದನವನ್ನ ನಡೆಸಿಕೊಂಡು ಹೋಗಬೇಕಾದಂತ ಚಾಕಚಕ್ಯತೆ ಇರುವವರನ್ನ, ಅಂತ ಸ್ಥಾನಕ್ಕೆ ನಿಮ್ಮನ್ನ ಕೂರಿಸಿ ನೀವು ಅದಕ್ಕೆ ಸೈ ಅನ್ಸ್ಕೊಂಡ್ಮೇಲೆ ಇನ್ನು 20 ವರ್ಷ ಕಾಯ್ತೀನಿ. ನನಗೆ ಇರುವಂತ ಅನುಭವ ಅಥವಾ ನನಗಿರುವಂತ ಒಂದು ಏನು ಅರ್ಹತೆದಲ್ಲಿ ಇರ್ಬೋದು, ಇರ್ಲಾದ್ರೆ ಅದು ಬೇರೆ. ಅದೇ ನನಗಿಂತ ಇನ್ನು ಉತ್ತಮವಾಗಿ ಬಹಳಷ್ಟು ಜನ ಇದ್ದಾರೆ. ನನಗಿಂತ ಉತ್ತಮ ಅನುಭವ ಇರುವವರು, ನನಗಿಂತ ಉತ್ತಮವಾಗಿ ಇವತ್ತು ಪಕ್ಷದಲ್ಲಿ ನನಗಿಂತ ಹೆಚ್ಚಿನ ದುಡಿದವರು ಮತ್ತು ನನಗಿಂತ ಪಕ್ಷಕ್ಕೆ ತ್ಯಾಗ ಮಾಡಿದವರು ಬಹಳಷ್ಟು ಹಿರಿಯರಿದ್ದಾರೆ. ಸೊ ಅವರಿಗೆ ಮೊದಲ ಆದ್ಯತೆ. ನನಗೆ ಮತ್ತೆ ಬಂದಾಗ ಅವರ ವಯಸ್ಸಿಗೆ ಬಂದಾಗ ನಾವು ನೋಡುವ. ನಾ ಏನು ಗಡಿಬಿಡಿ ಈಗ ನಮ್ಮ 55 to 56 ಇನ್ನು 20 years ನನಗೆ ಹೋಗುವ ಆರಂಭದಲ್ಲಿ. ಅಂದ್ರೆ ಒಂದು 80 ವರ್ಷಕ್ಕೆ ಆಗ್ಬೇಕಂತ ಇದ್ದೀರಾ? ಆವಾಗ ಆಫ್ಟರ್ 70 ನೋಡುವ, ಅರ್ಜೆಂಟ್ ಇಲ್ಲ ಏನು ಕೂಡ. ಅದು ದೇವರು ಬದುಕು ಉಳಿಸಿದ್ರೆ, ಮತ್ತೆ ಬದುಕು ಉಳಿಯೋದಿದೆ ಮತ್ತೆ ಎಂತಕ್ಕೆ ಆಗೋದು ಈಗ ಅರ್ಜೆಂಟ್ ಮಾಡೋದು. ಸೊ ಫಸ್ಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಟೆನ್ಷನ್ ಫ್ರೀ ಆಗಿ ಕೆಲಸ ಮಾಡಿಕೊಂಡು ಹೋಗೋದು ಆ ಒಂದು ಸಂದರ್ಭದಲ್ಲಿ, ಆವಾಗ ಅದರ ಬಗ್ಗೆ ಆಲೋಚನೆ ಮಾಡ್ಬೋದು. ಇನ್ನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರೋಣ ಸರ್. ನಿಮ್ಮ ಹೆಲ್ತು, ನಿಮ್ಮ ಪಕ್ಷದ ಹೆಲ್ತು ಮತ್ತು ರಾಜ್ಯದ ಹೆಲ್ತ್ ಹೆಂಗಿದೆ ಸರ್? ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ನನಗೀಗಾಗಲೇ ಹೇಳಿದ್ದೇನಲ್ಲ, ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಹಾಸ್ಪಿಟಲ್ ಬರೀ 10% ಆಫ್ ದಿ ಸ್ಟೇಟ್ ಹೆಲ್ತ್ಗೆ ಸಂಬಂಧಪಟ್ಟ ಕಾಂಟ್ರಿಬ್ಯೂಷನ್ ಸಿಟಿ ಲೆವೆಲಲ್ಲಿ ಮಾತ್ರ. ನೀವು ಯಾವುದೇ ನಗರಕ್ಕೆ ಹೋಗಿ, ನಗರ ಬಿಟ್ಟು 1 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಎಲ್ಲ ಸಿಟಿಯಲ್ಲಿ ಸಿಟಿ, ಅದು ಕೆಲವು ಸಿಟಿಯಲ್ಲಿ ಪ್ರೈವೇಟು ಕೂಡ ಇಲ್ಲ, ಈಗ ಬರ್ತಾ ಇದೆ. ಅದು ಇಷ್ಟು ವರ್ಷ 80% ನಮ್ಮ ರಾಜ್ಯದ ಜನಸಾಮಾನ್ಯರು ಆರೋಗ್ಯವಂತರಾಗಿದ್ದರೆ ಅದು ಸರ್ಕಾರಿ ವೈದ್ಯರು ಮತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಅದು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಕಾಲಕ್ಕೆ ಅನುಗುಣವಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಕಾಯಿಲೆಗಳು ಬೇರೆ ಬೇರೆ ಬದಲಾವಣೆ ಆದಾಗ ಇದು ಕೂಡ ಬದಲಾವಣೆ ಆಗಲೇಬೇಕು. ಇದಕ್ಕೆ ಆಲ್ ರೈಟ್ ಸರ್. ಹಾಗಾದರೆ ಒಂದು ರಿಯಾಲಿಟಿ ಚೆಕ್ ಮಾಡಿಬಿಡೋಣ ಸರ್, ನಮ್ಮ ರಾಜ್ಯದ ಆರೋಗ್ಯ ಹೇಗಿದೆ ಅಂತ.
ಎಷ್ಟು ಗ್ರಾಮೀಣ ಆರೋಗ್ಯ ಕೇಂದ್ರಗಳಲ್ಲಿ ಸರ್ ಪೂರ್ಣಾವಧಿ ಒಬ್ರು ವೈದ್ಯರಿಲ್ಲ? ಹೇಳಿ, ಎಷ್ಟು ಆರೋಗ್ಯ ಕೇಂದ್ರಗಳಲ್ಲಿ ಇಲ್ಲ? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಫುಲ್ ಟೈಮ್ ಒಬ್ಬರೊಬ್ಬರು ವೈದ್ಯರು ಇಲ್ಲದೆ ಇವತ್ತು ಇದ್ದಾರೆ. 1,000 ಟೋಟಲ್ ಇದರಲ್ಲಿ ಆರೋಗ್ಯ ಕೇಂದ್ರ ಕೇಂದ್ರ 1,000 ಆರೋಗ್ಯ ಕೇಂದ್ರಗಳಲ್ಲಿ ಪೂರ್ಣಾವಧಿ ವೈದ್ಯರು ಇಲ್ಲ. ಅದಕ್ಕೆ ಕೆಲವೊಂದು ಕಡೆ ನಾವು ಟೆಂಪರರಿ ಆಗಿ ಇವತ್ತು ಇದ್ದಾರೆ. ಒಂದು 200 ಕಡೆ ಒಂದು ಟೆಂಪರರಿ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಮುಂದೆ ಅವ್ರನ್ನ ಕೂಡ ಪರ್ಮನೆಂಟ್ ಮಾಡ್ತೇವೆ. ಮತ್ತೊಂದು ಕೆಲವೀಗ ನಮ್ಮ 1 ವರ್ಷ ಇಂಟರ್ನ್ಶಿಪ್ ಬರ್ತಾರಲ್ಲ, ಅವ್ರು ಇರ್ತಾರೆ. ಮತ್ತೆ ಅವ್ರು ಅಷ್ಟು ಕರೆಕ್ಟ್ ಆಗಿ ಅವ್ರಿಗೆ ಅಷ್ಟು ರೆಸ್ಪಾನ್ಸಿಬಲ್ ಇರುವುದಿಲ್ಲ. ಅವ್ರಿಗೆ 1 ವರ್ಷ ಈ ಗ್ರಾಮೀಣ ಭಾಗಗಳಲ್ಲಿ ಮಾಡ್ಬೇಕನ್ನೋದು ಇರುತ್ತೆ ರೂಲ್ಸ್. ಹಾಗಾಗಿ ಬರ್ತಾರೆ, 1 ವರ್ಷ ಮುಗಿಸಿ ಹೋಗ್ಬಿಡ್ತಾರೆ. ಕಮಿಟ್ಮೆಂಟ್ ಇದೆ, ಅದು ಆಸ್ಪತ್ರೆ ಮೇಂಟೈನ್ ಮಾಡ್ಬೇಕಂತ ಕೆಲವರು ಇದ್ದಾರೆ. ಕೆಲವರು BJ ಕಲೀಲಿಕ್ಕೆ ಅಂತ ಬರ್ತಾರೆ. ಬಂದಾಗ ಮತ್ತೆ ಅದು ಪ್ರಾಥಮಿಕ ಆರೋಗ್ಯಕ್ಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ದೊಡ್ಡ ರೋಗದವ್ರು ಬರ್ಲಿಕ್ಕೆ ಇಲ್ಲ. ಅಲ್ಲಿ ಬಂದು ಟೆಸ್ಟ್ ಮಾಡುವಂಥದ್ದು, ಅವ್ರಿಗೆ ಔಷಧ ಹೆಚ್ಚಿನ ಅಂಶ ಇದೆ, ಅವರನ್ನು ರೆಫರ್ ಮಾಡ್ತಾರೆ ತಾಲೂಕು ಮತ್ತು ಜಿಲ್ಲೆಗೆ. MBBS ಡಾಕ್ಟರ್ ಇರ್ಬೇಕು. ಅದಕ್ಕಾಗಿ ನಾನು ಈ ಒಂದು ವರ್ಷದಲ್ಲಿ ನನ್ನ ಮೊದಲ ಆದ್ಯತೆನೆ ಬೇರೆ ಎಲ್ಲ ಯೋಜನೆಗಿಂತ ಫಸ್ಟ್ ಪ್ರೋಗ್ರಾಮ್ ಎಲ್ಲ ಕಡೆ MBBS ಮತ್ತು ನಮ್ಮ ಎಲ್ಲ ಕಡೆ ನಮ್ಮ PSC ಡಾಕ್ಟರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಮತ್ತು ಎಲ್ಲ ತಾಲೂಕು ಮಂಡಲ PG ಡಾಕ್ಟರ್ಸ್ಗಳನ್ನು ಫಿಲ್ ಮಾಡೋದು ನಮ್ಮ ಮೊದಲ ಆದ್ಯತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಬಹುತೇಕ ಇದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ನಮಗೆ PGಗಳು ಕೂಡ ಕಡಿಮೆ ಇದೆ. ಅದಕ್ಕೆ ನೇಮಕಾತಿ ಅದನ್ನು ಏನಂದ್ರಲ್ಲ ಸರ್, 60,000 ವೈದ್ಯರುಗಳನ್ನ ತಗೋತೀವಿ, ವಾಕ್ ಇನ್ ಇಂಟರ್ವ್ಯೂ ಅಂತ ಏನೋ 60,000 ಸ್ಯಾಲರಿಗೆ 60,000 ಸಾರಿ. ಈಗ ಬಹಳಷ್ಟು ಜನ ಬಂದು, ನಾನು ಮೊನ್ನೆ ಬೀದರ್ಗೆ ಹೋದೆ. ಬರ್ತಾರೆ ಸರ್, ಅವರೆಲ್ಲ ನಗರ ಭಾಗಗಳಲ್ಲಿ ಮಾಡಕ್ ಇಷ್ಟಪಡ್ತಾರೆ, ಗ್ರಾಮೀಣ ಭಾಗಗಳಿಗೆ ಹೋಗಲ್ಲ ಅವರು. ಅಂತವ್ರನ್ನ ಗ್ರಾಮೀಣ ಭಾಗಗಳಿಗೆ ಕಳಿಸೋದೇ ನಿಮ್ಗಿರುವಂತ ಅತಿ ದೊಡ್ಡ ಟಾಸ್ಕ್. ನಾನು ಹೇಳಿದ್ದೇನೆ, ಯಾರು ಗ್ರಾಮೀಣ ಭಾಗದಲ್ಲಿ ಹೋಗ್ತಾರೆ ಮತ್ತೆ ಈ ಗಡು ಪ್ರದೇಶ, ಒಂದು ಜಿಲ್ಲೆಯ ಗಡು ಪ್ರದೇಶ ಇರ್ತದೆ. ಮಂಗಳೂರಿನ ಗಡು ಯಾವುದು? ಶಿರಾಡಿ, ಚಾರ್ಮಾಡಿ, ಆಗುಂಬೆ, ಮಂಗಳೂರು. ನಿಮ್ಮ ಉತ್ತರ ಕನ್ನಡ ಬಂದ ನೀವೆಲ್ಲ ನಮ್ಮ ಜೋಯಿಡಾ, ರಾಮನಗರ ಮತ್ತು ನಿಮ್ಮ ಈ ದಾಂಡೇಲಿ ಅಥವಾ ನಮ್ಮ ಈ ಕಡೆಗೆ ಬಂದ ನಿಮ್ದು ಬಾರ್ಡರ್ ಆಫ್ ಗೋವಾ, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ 15,000 ನಾವು ಹೆಚ್ಚಿನ ಸ್ಯಾಲರಿ ಕೊಡ್ತೇವೆ, ಪ್ರೋತ್ಸಾಹ. ಯಾಕೆ ಇಲ್ಲದಿದ್ರೆ ಏನಾಗ್ತದೆ, ಅವ್ನು ಕಾಡಿನಲ್ಲಿದ್ರು ಕೂಡ ಅವ್ನಿಗೆ ಅದೇ ಸವಲತ್ತು, ಅವ್ನು ನಗರದಲ್ಲಿದ್ರು ಕೂಡ ಅದೇ ಸವಲತ್ತು. ಅವ್ರು ಯಾರು ಅಲ್ಲಿ ಇಂಟ್ರೆಸ್ಟ್ ಹೋಗ್ತಾರೆ, ಎಲ್ಲ ಕೂಡ ಸಿಟಿಗೆ ಟ್ರೈ ಮಾಡ್ತಾರೆ. ಮತ್ತೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಮ್ಗೆ ಸಿಟಿ ಸಿಕ್ಕದಿದ್ದರೆ ನಾವು ಪ್ರೈವೇಟ್ ಅಲ್ಲಿ ಇರ್ತೇವೆ. ಮತ್ತೆ ಇಲ್ಲ ತನ ಭದ್ರತೆ ಇರಲಿಲ್ಲ. ಈಗ ಒಂದು D ಗ್ರೂಪ್ ಸೇರಿದವನಿಗೆ ಕೂಡ ದೇ ವಾಂಟ್ ಸೆಕ್ಯೂರಿಟಿ. ಇದೊಂದು ಇವತ್ತು ಟೆಂಪರರಿ ನಾವು ಸೇರಿಸ್ತೇವೆ, ನಾಳೆ ಅವ್ನು ಬಿಟ್ಟು ಹೋಗ್ಬೇಕು, ಯಾರು ಬರ್ತಾರೆ? ಸೊ ವಿ ಥಾಟ್ ವಿಲ್ ಮೇಕ್ ದೆಮ್ ಪರ್ಮನೆಂಟ್. ಮತ್ತೆ ಯಾರು ಇನ್ನು ಗವರ್ಮೆಂಟ್ ಅಲ್ಲಿ ಸೇರಿದವ್ರು PG ಯಾರಿಗೆ ಇಷ್ಟ ಉಂಟು, ನಾವು ಫ್ರೀ ಸೀಟ್ ಗವರ್ಮೆಂಟ್ ಮುಖಾಂತರ ಹೋಗಿ PG ಸಿಕ್ಕುವಂತ ಅವಕಾಶ ಕೂಡ ಮಾಡಿ. ಎಷ್ಟು ಖಾಲಿ ಇದೆ ಸರ್? ವೈದ್ಯರದ ಎಷ್ಟು ಖಾಲಿ ಇದೆ? ನರ್ಸ್ಗಳು ಎಷ್ಟು ಖಾಲಿ ಇದೆ? ಈಗ ನಮಗೆ ಸುಮಾರು ವೈದ್ಯರದ MBBS ನಮಗೆ ಸುಮಾರು 1,050 ಪೋಸ್ಟ್ ಖಾಲಿ ಇದೆ. ಅದೇ ರೀತಿ PG ಡಾಕ್ಟರ್ಸ್ ಕೂಡ ನಮಗೆ ಸುಮಾರು 800 ಇವತ್ತು ನಮಗೆ ವೇಕೆನ್ಸೀಸ್ ಇದೆ. ಅದೇ ರೀತಿ ನಮಗೆ 2,050 ನರ್ಸಸ್ ಮತ್ತು ANM 800 ನಮ್ಮ ANM ಇವೆಲ್ಲ ಅದನ್ನೆಲ್ಲ ಯಾಕೆ ಇಷ್ಟು ಬೆಟ್ಟದಷ್ಟು ನಂಬರ್ಸ್ ಹಂಗೆ ಯಾಕೆ ವೇಕೆಂಟ್ ಇಟ್ಕೊಂಡು ಬಂದ್ರಿ ಸರ್? ಕಾಲಕ್ಕೆ ತಕ್ಕಂತೆ ನೇಮಕ ಮಾಡಕ್ ಆಗಲ್ವಾ ನಿಮ್ಗೆ? ಅಥವಾ ಏನಾದ್ರೂ ಹಣಕಾಸಿನ ತೊಂದರೆ ಏನಾದ್ರೂ ಇದೆಯಾ ಅಥವಾ ಇಚ್ಛಾಶಕ್ತಿ ಕೊರತೆ ಇದೆಯಾ? ಯಾಕೆ ಸರ್ ಪ್ರತಿ ಬಾರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ಯಾಕ್ಲಾಗ್ ಇಟ್ಕೊಂಡು ಬರ್ತೀರಿ? ಇದನ್ನ ನಾನು ಚರ್ಚೆ ಮಾಡಿದ್ದೆ. ಇದೇನದೆ ಫೈನಾನ್ಸ್ ಆರ್ಥಿಕ ಆರ್ಥಿಕ ಇಲಾಖೆಯವರು 1,000 ಪೋಸ್ಟ್ ಇದ್ದರೆ 200 ಪೋಸ್ಟ್ ಕೊಡ್ತಾರೆ. ಸರ್ ಪ್ರಯಾರಿಟಿ ಆರೋಗ್ಯ ಸರ್, ಆರೋಗ್ಯದ ಜೊತೆ ಚೆಲ್ಲಾಟ ಅಲ್ಲ ಸರ್. ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಸರ್. ನೀವೊಂದು ಒಳ್ಳೆ ಆರೋಗ್ಯ ಕೊಡ್ಬೇಕಾಗಿರೋದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ. ಅದಕ್ಕೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಅಲ್ಲಿ ಫಿಲ್ ಮಾಡ್ಬೇಕು ನೀವು. ಯಾಕೆ ಅಂತಂದ್ರೆ ಒಬ್ಬ ಸಾರ್ವಜನಿಕ ಪ್ರಜೆ ಆರೋಗ್ಯವಾಗಿದ್ರೆ ಅಲ್ವಾ ಸರ್ ಇನ್ನು ಉಳಿದ ವಿಚಾರಗಳಲ್ಲಿ ಯೋಚನೆ ಮಾಡುವಂತ ಶಕ್ತಿ ಬರುತ್ತೆ. ಅದನ್ನ ನಾನು ಮಾತಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ಯೂಶಲಿ ಹೇಳ್ತಾರೆ, ನೀವು 200 ನಮಗೆ ಅಪಾಯಿಂಟ್ ಮಾಡಿ ಮತ್ತೆ ನಮ್ಗೆ ಸವಲಿಸಿ. ನಾವು 200ಕ್ಕೆ ಮಾಡುವಂತ ಕಷ್ಟ ಒಂದೇ, ಇಂಟರ್ವ್ಯೂ ಮಾಡ್ಬೇಕು, ಕಾಲ್ ಫಾರ್ಮ್ ಮಾಡ್ಬೇಕು. ಈ 1,000ಕ್ಕೆ ಮಾಡೋ ಕಷ್ಟವೂ ಕೂಡ ಒಂದೇ. ನೀವು ಒಮ್ಮೆಲೆ 1,000 ನಮಗೆ ಮಾಡಿಕೊಡಿ ಅಂತ ನಾವು ಅದನ್ನು ಮತ್ತೆ ಕೇಳಿದ್ದೇವೆ, ಒಪ್ಪಿದ್ದಾರೆ. ಸೊ ನಮ್ಗೆ ಯಾಕಂದ್ರೆ ಈಗ ಕಾಲ್ ಫಾರ್ಮ್ ಮಾಡಿದ್ರು ಕೂಡ ಕಾಲ್ ಫಾರ್ಮ್ ಮಾಡಬೇಕು, ನಿಮ್ಗೆ ಗೊತ್ತಿದೆ ಹೋಸ್ಟೆಲ್ ಮೇಲ್ ಸಿಸ್ಟಮ್ ಆಗಬೇಕು, ಅವ್ರನ್ನ ಎಕ್ಸಾಮ್ ಮಾಡಬೇಕು, ಅಪಾಯಿಂಟ್ಮೆಂಟ್ ಮಾಡಬೇಕಂತ ಹೇಳಿ ಮಿನಿಮಮ್ 8 months 7 months ಬೇಕೇ. ಹಿಂಗೆ ಅಂದ್ಕೊಂಡೆ ಅದು ಟೈಮ್ ಮುಂದಕ್ಕೆ ಹೋಗ್ತಾ ಇದೆ ಸರ್. ಯಾಕಂದ್ರೆ ಈ ಒಂದು ಲಾಂಗ್ ಪ್ರಾಸೆಸ್ಸು, ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು, ಕೆಲವೊಂದು ಕಾನೂನಾತ್ಮಕವಾದಂಥ ಕೆಲವೊಂದು ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು ಅದು ಮುಂದಕ್ಕೆ ಹೋಗ್ತಾ ಇದೆ. ಹೀಗಾಗಿ ನಮ್ಮಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನೇ ನಂಬಿಕೊಂಡಿರುವಂಥ ತಾಲೂಕುಗಳಲ್ಲಿ ಸರ್ ಒಂದು ಪೂರ್ಣಾವಧಿ MBBS ಡಾಕ್ಟರ್ಸ್ ಇಲ್ಲ ಅಂತಂದ್ರೆ ಸರ್ ಅದು ನಮ್ಮ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ದಂಗಾಗುತ್ತೆ. ಅದಕ್ಕೆ ಮೊದಲ ಆದ್ಯತೆ ನಾವು ಕೊಡ್ತೇವೆ. ಈಗ ಎಲ್ಲ ಯೋಜನೆಗಿಂತ ಮೊದಲ ಆದ್ಯತೆ ನಮ್ಮ ಪೋಸ್ಟ್
ಅಪ್ಲಿಕೇಶನ್ ಫಿಲ್ ಮಾಡೋದು. ಹ್ಮ್ ಕೇಳಿದ್ದೇನೆ, ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಹ್ಮ್ ನಾವು ಅದು ಪ್ರೋಸೆಸ್ ನಾವು ಸ್ಟಾರ್ಟ್ ಮಾಡಿ ಟೈಮ್ ಬೌಂಡ್ ಪ್ರೋಸೆಸ್ ಅಂತ ಹೇಳಿದ್ದೇನೆ. ಈಗ ಗುತ್ತಿಗೆ ಆಧಾರದ ಮೇಲೆ ನರ್ಸ್ಗಳು ಕೆಲಸ ಮಾಡ್ತಿದಾರಲ್ಲ ಸರ್, ಅವ್ರನ್ನೇ ಪರ್ಮನೆಂಟ್ ಮಾಡ್ಬಿಡಿ ಅಲ್ಲ. ಅದು ನೋಡಿ, ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ. ಹಾ ಈಗ ಡಾಕ್ಟರ್ಸ್ ಏನಂತ ಹೇಳಿ ನಾವು ಸ್ಪೆಷಲ್ ಪರ್ಮಿಷನ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಡಿಮಾಂಡ್ ಮತ್ತು ಸಪ್ಲೈ, ಹ್ಮ್ ಕಾಲ್ ಮಾಡೋ ಜನ ಬರೋದಿಲ್ಲ. ಆ ಕಾಂಟ್ರಾಕ್ಟ್ ಬಂದವನು ಪರ್ಮನೆಂಟ್ ಮಾಡುವಂತ ಏನಾದ್ರು ನಮ್ಗೆ ಹೇಳ್ಬಹುದು. ಹ್ಮ್ ಈ ಸುಪ್ರೀಂ ಕೋರ್ಟ್ ಯಾರೇ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕಾಲ್ ಫಾರ್ ಮಾಡಿದವರಿಗೆ, ಟೆಂಡರ್ ಗುತ್ತಿಗೆ ಆದವರಿಗೆ ಹ್ಮ್ ಮಾಡಬಾರ್ದಂತ, ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ, ಎನಿ ಡಿಪಾರ್ಟ್ಮೆಂಟ್ ಹ್ಮ್ ಮಾಡಬಾರ್ದಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾಕೆ ಇದೆ ಅಂತ ಹೇಳಿದ್ರೆ, ನೀವೇನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಬಿಡಿ, ಯಾವ ಡಿಪಾರ್ಟ್ಮೆಂಟಲ್ಲಿ ಕೂಡ ಗುತ್ತಿಗೆ ಆಧಾರ ತಗೊಂಡವನ್ನೇ ಪರ್ಮನೆಂಟ್ ಮಾಡ್ಬೋದಂತ ಏನಾದರೂ ಅವಕಾಶಗಳು ಕೊಟ್ಟಿದ್ರೆ ಹ್ಮ್ ಜನಸಾಮಾನ್ಯ ಮಕ್ಕಳಿಗೆ ಯಾರು ಕೂಡ ಕೆಲಸನೇ ಸಿಗ್ತಿರ್ಲಿಲ್ಲ. ಎಲ್ಲರೂ ಕೂಡ MLA ಮಕ್ಕಳಿಗೆ, ಅಕೌಂಟ್ ಮಂತ್ರಿಗಳ ಸಂಬಂಧಿಕರಿಗೆ, ಅಲ್ಲಿ MD ಇದ್ದಾನೆ ಯಾರು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಅವನ ಸಂಬಂಧಿಕರಿಗೆ, ಇನ್ನೊಂದು ಇನ್ಫ್ಲುಯೆನ್ಸ್ ಇದ್ದಾವೆ, ಇವರಿಗೆ ಗುತ್ತಿಗೆ ಪರ್ಮನೆಂಟ್ ಆಗ್ತದಲ್ಲ, ಗುತ್ತಿಗೆಯಲ್ಲಿ ಹಾಕಿ ಮತ್ತೆ ಅವರನ್ನೇ ಪರ್ಮನೆಂಟ್ ಮಾಡ್ತಿದ್ರು. ಜನಸಾಮಾನ್ಯರಿಗೆ ಮೆರಿಟ್ ಇದ್ದವನಿಗೆ ಚಾನ್ಸೇ ಇರ್ತಿರ್ಲಿಲ್ಲ. ಅದಕ್ಕಾಗಿ ಸಿಸ್ಟಮ್ ಏನಿದೆ, ಪರ್ಮನೆಂಟ್ ಮಾಡಬೇಕಾ, ಎಕ್ಸಾಮ್ ಬರಿಬೇಕು, ಮೆರಿಟ್ ಮತ್ತು ರೋಸ್ಟರ್ ಲಿಸ್ಟಲ್ಲಿ ಯಾರು ಕೂಡ ಬರ್ಬೋದು ಅಂತೇಳಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಬೇಕು. ಸರ್, ಈಗ ನುರಿತ ತಜ್ಞ ವೈದ್ಯರು ಯಾರು ರಿಟೈರ್ಡ್ ಆಗಿರ್ತಾರಲ್ಲ ಸರ್, ಅವ್ರನ್ನೆಲ್ಲರನ್ನು ಕೂಡ ಅವ್ರ ಸರ್ವಿಸ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ ತಾವು. ಆದರೆ ರಿಯಾಲಿಟಿ ಚೆಕ್ ಮಾಡಿದಾಗ ಸರ್, ಅವರೇನಲ್ಲಿ OPD ಯಲ್ಲಿ ಕೂತ್ಕೊಂಡು ಏನು ರೋಗಿಗಳಿಂದ ನೋಡಲ್ಲ, ಅವರು ಆಡಳಿತಾತ್ಮಕವಾದಂಥ ತುಂಬ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂತು ಟೈಮ್ ಪಾಸ್ ಮಾಡಿ ಹೋಗ್ತಿದ್ದಾರೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದರ ಉದ್ದೇಶ, ನಿಮ್ಮ ಉದ್ದೇಶ ಏನಿದೆ ಅಂದರೆ ತಜ್ಞ ವೈದ್ಯರಿಂದ ರೋಗಿಗಳಿಗೆ ಅನುಕೂಲ ಆಗಬೇಕು ಅಂತ. ಬಟ್ ಆಕ್ಚುಲ್ ಆಗಿ ಆನ್ ಗ್ರೌಂಡ್ ಅದು ಆಗ್ತಾ ಇಲ್ಲ ಸರ್. ಅಲ್ಲ, ಅದು ನಾವೀಗ ಏನೀಗ ಮುಂಚೆ 60 ನಾವು ಇವತ್ತು ರಿಟೈರ್ಮೆಂಟ್ ಇದೆ, ಮೆಡಿಕಲ್ ಕಾಲೇಜಿನಲ್ಲಿ 65ಗೆ ಅವರು ಎಕ್ಸ್ಟೆನ್ಷನ್ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಕೂಡ ಅದನ್ನೊಂದು 65 ಅಥವಾ 70 ಇಯರ್ಸ್ ತನಕ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕು. ಫಿಸಿಕಲಿ ಮೆಂಟಲ್ ಫಿಟ್ ಇದ್ದವರಿಗೆ ಮೊದಲ ಆದ್ಯತೆ ಏನು, ಅವ್ನು ಪ್ರೈಮರಿ ಹೆಲ್ತ್ ಕೇರ್ ಅಲ್ಲಿ ಅವನು ಡಾಕ್ಟರ್ ಆಗಿರ್ಬೇಕು. ಕರೆಕ್ಟ್. ಉದಾಹರಣೆಗೆ ಏನಾಗ್ತದೆ, ಒಂದು ಡಾಕ್ಟರ್ ಒಂದು 30 ವರ್ಷ 20 ವರ್ಷ ಅಲ್ಲಿಯೇ ಕೆಲಸ ಮಾಡಿಕೊಂಡಿರ್ತಾರೆ, ಇಲ್ಲಿ ನಮ್ಮ PSC ಅಲ್ಲಿ. ಅವ್ರು ರಿಟೈರ್ಡ್ ಆಗಿರ್ತಾರೆ. ಈಗ ಅವ್ರು ರಿಟೈರ್ಡ್ ಆಗಿ ಒಂದು ಮನೇಲಿ ಇರ್ತಾರೆ, ಅದು ಹೊರಗಡೆ ಕ್ಲಿನಿಕ್ ಮಾಡಿರ್ತಾರೆ. ಅಂತವ್ರಿಗೆ ಅವಕಾಶ ಕೊಟ್ರೆ ಅವ್ರು ಬೆಳಿಗ್ಗಿಂದ ಸಂಜೆ ತನಕ PSC ಅಲ್ಲಿಯೇ ಬಂದು ಕೆಲಸ, ಕಾಂಟ್ರಾಕ್ಟ್ ಬೇಸಲ್ಲಿ ಬಂದು ಪೇಷಂಟ್ ಅನ್ನು ನೋಡ್ತಾರೆ. ಮತ್ತೆ ನಮ್ಮ PG ನಾವು ಯಾರಿದ್ದೆ ಅವ್ರಿಗೆ ನಾವು ಈ ಪೋಸ್ಟ್, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಕೊಡೋದಿಲ್ಲ. ಅವ್ರಿಗೆ ನಾವು ಕೊಡಬೇಕಾದ್ರೆ ಅವ್ರ ಕೆಲಸಕ್ಕೆ ನುರಿತವಾದಂಥ ಕೆಲಸ ಮಾತ್ರ ಅಲ್ಲದೆ, ಯಾವುದೇ ನಾವು ಸೀನಿಯಾರಿಟಿ ಇರುವಂತಹ ಮತ್ತು ಇವತ್ತು ರಿಟೈರ್ ಆಗಿರೋರು ಮತ್ತೆ ಸೇರ್ಪಡೆ ಮಾಡಲಿಕ್ಕೆ ನಾವು ಗುತ್ತಿಗೆ ಆಧಾರದಲ್ಲಿ ಅವ್ರಿಗೆ ನೋ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್, ಓನ್ಲಿ ಅವರ ಆ ಕೆಲಸಕ್ಕೆ ಅನುಗುಣವಾಗಿ ಮಾತ್ರ ನಾವು ಅಲ್ಲಿ ಕೆಲಸ ಕೊಡುವಂಥದ್ದು. ಸರ್, ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್, ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳು ಬಿಡಿ ಸರ್, ತಾಲೂಕು ಆಸ್ಪತ್ರೆಗಳಲ್ಲಿ ಸರ್ ಎಲ್ಲ ರೀತಿಯ ಸಕಲ ವ್ಯವಸ್ಥೆ ಇರುವಂಥ ICU ಬೆಡ್ಗಳಿದಾವ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ? ನೋಡಿ, ಈಗಾಗಲೇ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಆದೇಶ ಕೊಟ್ಟಿದ್ದೇವೆ. ಕೆಲವು ಕಡೆ ಸೆಟಪ್ ಆಗಿದೆ, ಕೆಲವು ಸೆಟಪ್ ಆಗ್ತಾ ಇದೆ, ICU ಮಿಷನ್ಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವ ತಾಲೂಕು ಆಸ್ಪತ್ರೆಯಲ್ಲೂ ಇಲ್ಲ ಸರ್ ಫುಲ್ ಫ್ಲೆಜ್ಡ್ ICU ತಾಲೂಕು ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡ್ತೇವೆ ಅದನ್ನು. ಅಲ್ಲ, ನಿಮ್ಮದು ಅವಧಿಯಲ್ಲಿ ಅದಕ್ಕಾಗಿ ನಮ್ಮ ಅದಕ್ಕಾಗಿ ಇಂಥ ಪ್ರದೇಶದಲ್ಲಿ ಯಾಕೆಂತ ಹೇಳಿದ್ರೆ ICU ಸೆಟಪ್ ಮಾಡ್ಬೋದು. ಈಗ ನಮ್ಮ ಮಂಗಳೂರಿನಲ್ಲಿ 140 ICU ಬೆಡ್ ಇದೆ. ಈ ರಾಜ್ಯದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಕೂಡ ಇಲ್ಲ. ವಿಕ್ಟೋರಿಯಾದಲ್ಲಿ ಇರೋದೇ 50, ನಮ್ಮಲ್ಲಿ 140. ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ. ನಮ್ಗೆ ಇವತ್ತು ICU ನಮ್ಮ ತಾಲೂಕು ಆಸ್ಪತ್ರೆ 2 ಇಲ್ಲ ಸರ್, 2 ಇಲ್ಲ, 2 ಬೆಡ್ ಇಲ್ಲ ಸರ್. ಅದನ್ನೇ ನಮ್ಗೆ ಅಲ್ಲಿ ಈಗ ICU ಮಿಷನ್ ಕೊಡ್ಬೋದು, ಎಲ್ಲ ಕೂಡ ಕೊಡ್ಬೋದು. ಓನ್ಲಿ ಪ್ರಾಬ್ಲಮ್ ಇದೆ ಅಗೇನ್ ವಿತ್ ಡಾಕ್ಟರ್ಸ್. ICU ಅಲ್ಲಿ ಬಂದು ಇಂಟೆನ್ಸಿವ್ ಸೀನಿಯರ್ ಇವರು ಯಾರು ನಮ್ಮ ಸೀರಿಯಸ್ ಪೇಷಂಟ್ಗಳು ಅವ್ರನ್ನಲ್ಲಿ ನೋಡುವಂಥವ್ರು ಆಗಬೇಕು. ಕರ್ನಾಟಕದಂಥ ಈ ಪ್ರೋಗ್ರೆಸಿವ್ ಸ್ಟೇಟಲ್ಲೂ ಕೂಡ ನಾವು ಇನ್ನೂ ನಮಗೆ ಇವರು ಡಾಕ್ಟರ್ಸ್ ಇಲ್ಲ, ಅದಕ್ಕೆ ICU ಸೆಟಪ್ ಇಲ್ಲ ಅಂತಂದರೆ ನಮ್ಗೆ ಅವಮಾನ ಅಲ್ವಾ ಸರ್? ಖಂಡಿತ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವಮಾನ ಆಗ್ತದೆ, ನೋವು ಆಗ್ತದೆ. ಅದೇನಾಗಿದೆ, ಕರ್ನಾಟಕದ ಕೇಂದ್ರ ಭಾಗದ ಎಲ್ಲ ಕಡೆ ಇವತ್ತಿದೆ ಒಂದೊಂದು ಬೆಸ್ಟ್ ಹಾಸ್ಪಿಟಲ್ಸ್ ಇದೆ. ಈ ಗ್ರಾಮೀಣ ಮತ್ತು ಅತಿ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ಇಲ್ಲದ ಯಾಕೆಂದ್ರೆ ಇಲ್ಲ. ಯಾಕೆಂದ್ರೆ ಅಲ್ಲಿಗೆ ನಾವು ಮಿಷಿನ್ ಕೊಡ್ಬೋದು, ಎಲ್ಲ ವ್ಯವಸ್ಥೆ ಮಾಡ್ಬೋದು. ಜಿಲ್ಲಾ ಕೇಂದ್ರಗಳಲ್ಲಿ ಇದೆ ಸರ್, ತಾಲೂಕು ಕೇಂದ್ರಗಳಲ್ಲಿ ಇಲ್ಲ. ಹಿಂದುಳಿದ ವರ್ಗ ತಾಲೂಕು ಕೇಂದ್ರದಲ್ಲಿ ಇಲ್ಲ, ಕೆಲವೊಂದು ಕಡೆ ಇದೆ. ಈಗ ನಿಮ್ಮ ಮಂಗಳೂರಲ್ಲಿ ಇದೆ ಸರ್, ಮಂಗಳೂರು ಮೈಸೂರು ಈ ಕಡೆ ಇರುವಂತದ್ದು. ಅದು ನೀವು ಹೇಳಿದಾಗೆ ಅಲ್ಲಿಗೆ ನಮ್ಗೆ ಅಗತ್ಯ. ನಾಟ್ ಓನ್ಲಿ ಅತಿ ಹಿಂದುಳಿದ ಸರ್, ಆಲ್ಮೋಸ್ಟ್ ಆಲ್ ತಾಲೂಕು ಕೇಂದ್ರಗಳಲ್ಲಿ ಸುಸಜ್ಜಿತವಾದಂತಹ ICU ಇಲ್ಲ ಸರ್. ಅಲ್ಲ, ಅದು ನಾನು ಈ ವರದಿ ಅಂತ ಹೇಳಿದ್ದೀರಿ. ನಾನು ಅದು ಯಾವ ತಾಲೂಕಲ್ಲಿ ಏನು ಪರಿಸ್ಥಿತಿಯನ್ನು ಅದನ್ನ ಡೀಟೇಲ್ಸ್ ತಗೊಳ್ತೇನೆ. ಮತ್ತು ನಾವು ಕೂಡ ಇವತ್ತು ಪ್ಲಾನ್ ಮಾಡ್ತಿದ್ದೇವೆ. ಏನಂತ ಹೇಳಿದ್ರೆ, ನಾವು ICU ಹಾಕಿ ICU ಮುಖಾಂತರ, ಯಾಕೆ ICU ಬರುವಂಥ ಪೇಷಂಟ್ ಆಲ್ ಸೀರಿಯಸ್, ನಮ್ಮನ್ನು ನಂಬಿ ಇಲ್ಲಿ ಒಳ್ಳೆ ICU ಇದೆ ಅಂತ ಹೇಳಿಕೊಂಡು ಜನ ಅಲ್ಲಿಗೆ ತಂದು ಹಾಕ್ತಾರೆ. ನಾಳೆ ಅವನನ್ನು ಕಲ್ಕೊಳ್ಬಾರ್ದಲ್ಲ ಇದರಲ್ಲಿ ಜನ ಕೂಡ.
ಅದಕ್ಕೆ ನಾವು ಒಂದು ಸಿಸ್ಟಮ್ಯಾಟಿಕ್ ಟೆಲಿ ಐಸಿಯು ಸಿಸ್ಟಮ್ ಅಂತ ಹೇಳಿದರೆ ಹ್ಮ್ ಯಾರು ನುರಿತವಾದ ನರ್ಸ್ಗಳಿರ್ತಾರೆ, ಇವರು MBBS ಡಾಕ್ಟರ್ ಇದ್ದಾರೆ, ಹ್ಮ್ ಅವರನ್ನು ಟೆಲಿಕಾಮ್ ನಮ್ಮ ಇದರ ಮುಖಾಂತರ ಹ್ಮ್ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಪೇಷಂಟ್ಗೆ ಟ್ರೀಟ್ ಮಾಡುವಂಥ ಒಂದು ಹ್ಮ್ ವ್ಯವಸ್ಥೆ ಕೂಡ ನಾವು ಜಾರಿಯಲ್ಲಿ ತರ್ತೇವೆ. ಹ್ಮ್ ಅದು ನಮಗೂ ಅದು ಕೂಡ ಪ್ರಾಬ್ಲಮ್ ಇದೆ, ಟೆಲಿಮೆಡಿಸಿನ್ ಮತ್ತು ಟೆಲಿ Correct, ಹೆಲ್ತ್ಗೆ. ಯಾಕೆ ಜನರು ನಮ್ಮಲ್ಲಿ ಅಷ್ಟೊದಕ್ಕೆ ಹೊಂದಿಕೊಂಡಿಲ್ಲ. ಕರೆಕ್ಟ್. ಡಾಕ್ಟರ್ ಬಂದು ಒಮ್ಮೆ ಬಂದು stethoscope ಮುಟ್ಟೋವರೆಗೂ ಕೂಡ ಅವ್ರಿಗೆ ಸಮಾಧಾನ ಮುಟ್ಟಿ ಇರೋದು. ಒಂದು ಟ್ಯಾಬ್ಲೆಟ್ ಕೊಡಬೇಕು, ಇಲ್ಲ Correct. ಡಾಕ್ಟರ್ ಸರಿ ಇಲ್ಲ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಈ ಒಂದು ಮೆಂಟಾಲಿಟಿಯಿಂದ ನಾವು ಇನ್ನೂ ಕೂಡ ಹೊರಗೆ ಬರಲಿಲ್ಲ. ಅದು ಫಾರಿನಲ್ಲಿ ಎಲ್ಲ ನಡೀತದೆ ಆ ಸಿಸ್ಟಮ್ಯಾಟಿಕ್. ಅವರು ಅಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗಬೇಕಂದ್ರೆ ಒಂದ್ ತಿಂಗಳು ವೇಟ್ ಮಾಡಬೇಕು ಸರ್. ಅವರಿಗೆ ಇಲ್ಲಿ ಆ ಸೆಟಪ್ಗೆ ನಾವು ಬರಲಿಲ್ಲ ಇನ್ನೂ ಕೂಡ. ನಮ್ಗೆ ಇಮಿಡಿಯೇಟ್ ಡಾಕ್ಟರ್ ಆಗಬೇಕು, ಸೆಥೋಸ್ಕೋಪ್ ಇಡಬೇಕು, ಮತ್ತೆ ಮಗನಿಗೆ ಸ್ವಲ್ಪ ಕೈ ನೋವಾದ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞನೇ ಆಗ್ಬೇಕು. MBBS ನಡೆಯಲ್ಲ, ಆಗುದಿಲ್ಲ. ಅದು ಕೈ ಸಿಟಿಯಲ್ಲಿ ಸ್ವಲ್ಪ ಬಿದ್ದು ನೋವಾದ ತಕ್ಷಣವೇ ಆರ್ಥೋಪೆಡಿಕ್ಸ್ ಅದು ಆಗಬೇಕು. ಸಿಟಿಗಳಲ್ಲಿ ಸರ್, ಅಲ್ಲಲ್ಲ. ಪಾಪ ತಾಲೂಕುಗಳಲ್ಲಂತೂ ಬರ್ತಾರೆ. ಡಾಕ್ಟರ್ಸೇ ಇರಲ್ಲ ಸರ್. ಈಗ ವೆಂಟಿಲೇಟರ್ಸ್ ಸರ್, ಕೊರೋನಾ ಟೈಮಲ್ಲಿ ಒಂದೋ ಎರಡೋ ವೆಂಟಿಲೇಟರ್ ಕೊಟ್ಟಿದ್ದಾರೆ ಸರ್, ನಾಮಕ ವಾಸ್ತೆ ವೆಂಟಿಲೇಟರ್ ಇರಬೇಕು ಅನ್ನೋ ಕಾರಣಕ್ಕೆ. ಸೊ ವೆಂಟಿಲೇಟರ್ಸು ಮತ್ತು MRI ಸ್ಕ್ಯಾನಿಂಗ್ ಮಷಿನ್ಸ್ಗಳು ತಾಲೂಕು ಆಸ್ಪತ್ರೆಗಳಲ್ಲಿ ಇಲ್ಲ ಸರ್. ಇಲ್ಲ, ಅದು ಎಲ್ಲ ಯಾಕೆ ಮಿಷನ್ ಅಲ್ಲ, ಹಾ ಮಿಷಿನ್ ಆಗ್ಬೋದು, ಹಾ ಅಲ್ಲಿ ಮ್ಯಾನ್ ಪವರ್ ಪ್ರಾಬ್ಲಮ್. ಈಗ ನಮ್ಗೆ ಈಗ ಸರ್ವರೋಗಕ್ಕೂ ಒಂದೇ ಮದ್ದು ಮ್ಯಾನ್ ಪವರ್ ಎಲ್ಲದಕ್ಕೆ. ಯಾಕಂತ ಹೇಳಿದ್ರೆ ಮಿಷಿನ್ ಈಗ ನಮ್ಗೆ ದುಡ್ಡಿದ್ದು ತಂದು ಆಗ್ಬೋದು ಅದಕ್ಕಾಗಿ ನಾವು ಈಗ PPP ಮಾಡೆಲ್ ಏನೋ ಮಾಡ್ತಾ ಇದ್ದೇವೆ. ಅದು ನಾವು ತಾಲೂಕ್ ಲೆವೆಲ್ ಕೂಡ ಎಕ್ಸ್ಟೆಂಡ್ ಮಾಡ್ತೇವೆ. PPP ಮಾಡೆಲ್ ಹೇಗೆ ಅಂತ ಹೇಳಿದ್ರೆ ಇನ್ನು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಕೂಡ ಇದೆ, ಮೊನ್ನೆ ಡಿಸ್ಕಸ್ ಮಾಡಿದ್ದೆ ನಾವು. ಯಾರಾದ್ರೂ ಇವತ್ತು ಜಿಲ್ಲಾ ಅಥವಾ ತಾಲೂಕು ಮಟ್ಟದಲ್ಲಿ MRI ಅಥವಾ ಸ್ಕ್ಯಾನಿಂಗ್ ಮಿಷನ್ ಅಂತ ಹಾಕಿದ್ರೆ 40% ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಸಬ್ಸಿಡಿ ಕೊಡ್ತದೆ. ಸ್ಥಳ ನಮ್ದು, ಮಿಷಿನ್ ಅವ್ರದ್ದು. ಅದಕ್ಕೆ 40% again government will give the money, but the rate will be fixed by the central government only. State will be rate will be government ಅಂತ ತುಂಬಾ ಈಗ ಬಂದಿದ್ದಾರೆ. ಅದಕ್ಕಾಗಿ ನಾವು ತುಂಬಾ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮುಂಚೆ ಹಿಂದಿದ್ದಾಗ ಡಿಸ್ಟ್ರಿಕ್ಟ್ ಅಲ್ಲಿ MRI ಇಲ್ಲ. ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ಮಲ್ಲೇಶ್ವರಂ ಮತ್ತು PPP ಮಾಡೆಲ್ ಅಲ್ಲಿ ನಮ್ಮ ವೆಲ್ಲಾಕಿನಲ್ಲಿ. ಅದೇನಿತ್ತಂತ ಮಾಡೆಲ್ ಏನಂತ ಹೇಳಿದ್ರೆ 50% ಆಫ್ ದಿ ಇದರಲ್ಲಿ ಮಾಡಬೇಕು, ಇಲ್ಲದೆ ಹೊರಗೆ ಡಬಲ್. ಬಟ್ ಕಡು ಬಡವರು ಬಂದ್ರೆ ಆ ARS ಮುಖಾಂತರ ಆಸ್ಪತ್ರೆ ಅವರಿಗೆ ಮಾಡಿಸಿಕೊಡ್ಬೇಕು. ಇದರಿಂದ ಏನು ಪ್ರಯೋಜನ ಆಗ್ತಿತ್ತು, ಹೊರಗಡೆ ಇದ್ದಂತ ರೇಟ್ ಆಟೋಮೆಟಿಕ್ ಕಡಿಮೆ ಆಯ್ತು. ಯಾಕೆ ಹೊರಗಿನವರು ಕೂಡ ಇಲ್ಲಿ ಬರ್ತಾ ಇತ್ತು ಆಯ್ತಕ್ಕೆ. ಸೊ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಎಕ್ಸ್ಟೆನ್ಷನ್ ಆಗಿದೆ, ಅದು ನಾವು ತಾಲೂಕಲ್ಲಿ ಎಕ್ಸ್ಟೆನ್ಷನ್ ಮಾಡ್ತೇವೆ. ಅದಕ್ಕೆ ಈ ಸ್ಕೀಮ್ ಇದೆ. ಅದಕ್ಕೆ ನಾವು ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಮಿಷನ್ ಅಗತ್ಯ ಅಂತ ಹೇಳಿಕೊಂಡು ಆ ಸಂಬಂಧ ಯಾರು ಇಂಟ್ರೆಸ್ಟ್ ಅವ್ರು ಕರಿತೇವೆ, ಕರೆದು ಗವರ್ಮೆಂಟ್ ಸಣ್ಣ ಟಚ್ ಮಾಡಿ ಕೊಟ್ಟು ಆ ಮುಖಾಂತರ ಮಾಡುವಂತ ಪ್ಲಾನ್ ನಮ್ದು ಇದೆ ಸರ್. ಈಗ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ನಾನು ಯಾಕೆ ತಾಲೂಕು ಆಸ್ಪತ್ರೆಗಳನ್ನೇ ಹಿಡ್ದಿದ್ದೀನಿ ಅಂದರೆ ಸರ್, ಅದೇ ನಮ್ಮ ಮೂಲ ಸರ್. ಯಾಕಂದರೆ ನಾವು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನೋದೇ ಒಬ್ಬ ಹೆಲ್ತ್ ಮಿನಿಸ್ಟರ್ನ ಮುಖ್ಯ ಗುರಿಯಾಗಿರುತ್ತೆ ಸರ್, ತುಂಬ ದೊಡ್ಡ ದೊಡ್ಡ ಮಾತುಗಳಿಗಿಂತ. ಸೊ ಹೀಗಾಗಿ ನಾನು ಅದಕ್ಕೆ ತಾಲೂಕು ಆಸ್ಪತ್ರೆಗಳನ್ನು ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಸರ್. ತಾಲೂಕು ಆಸ್ಪತ್ರೆಗಳಂದರೆ ಅಟ್ಲೀಸ್ಟ್ ಒಬ್ಬ ಹೆಣ್ಮಗಳಿಗೆ ಡೆಲಿವರಿ ಮಾಡುವಂಥ ಒಬ್ಬ ಗೈನಕಾಲಜಿಸ್ಟ್ ಇರಬೇಕು ಸರ್. ದಟ್ ಈಸ್ ದಿ ತುಂಬ ಪ್ರಾಥಮಿಕವಾದಂಥ ಅತ್ಯಗತ್ಯತೆ. ತಮ್ಮ ಪ್ರಕಾರ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಗೈನಕಾಲಜಿಸ್ಟ್ ಇದ್ದಾರೆ ಸರ್. ಯಾಕೆ ಅಂತಂದರೆ ತಾಯಿ ಮತ್ತು ಮಗುವಿನ ಜನನದ ಸಂದರ್ಭ ಅದು ಪುನರ್ಜನ್ಮದ ಸಂದರ್ಭ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಗೈನಕಾಲಜಿಸ್ಟ್ ಇರಬೇಕಾಗುತ್ತೆ. ಇದೆಯಾ ಸರ್ ವ್ಯವಸ್ಥೆ? ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಕೆಲವೊಂದು ಕಡೆ ಗೈನಕಾಲಜಿಸ್ಟ್ ಇಲ್ಲ, ಎಲ್ಲ ಕಡೆ ಬಹುತೇಕ 80 to 90% ಕಡೆ ಇವತ್ತು ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ತಗೊಳ್ಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ನಾನು ಮಂಗಳೂರು ಅಂತ ಹೇಳೋದಲ್ಲ, ಹಾಗೆ ಮೊನ್ನೆ ಬೇರೆ ಜಿಲ್ಲೆ ಕೂಡ ನಾನು ನೋಡಿದ್ದೇನೆ. ಈಗ ಮಂಗಳೂರಿನಲ್ಲಿ ನೀವು ಎಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲ್ ಇದೆಯಲ್ಲ, ಎಲ್ಲ ಆಸ್ಪತ್ರೆ ಸೇರಿಸಿ ಎಷ್ಟು ಡೆಲಿವರಿ ಆಗ್ತದೆ ತಿಂಗಳಿಗೆ, ಅದಕ್ಕಿಂತ ಜಾಸ್ತಿ ನಮ್ಮ ಗೌರ್ಮೆಂಟ್ ಲೇಡಿ ಗೌಶನಲ್ಲಿ ಆಗ್ತದೆ, ಅದಕ್ಕಿಂತ ಜಾಸ್ತಿ. ಸೊ ಇವತ್ತೇನದು ಸಿಟಿಯಲ್ಲಿ ನೀವು ಹೇಳಿದಾಗೆ ಸಿಟಿ ಮತ್ತು ಸಿಟಿ ಹತ್ತಿರ ತಾಲೂಕುಗಳಿಗೆ ಡಾಕ್ಟರ್ಸ್ PG ಅವರು ಬರ್ತಾರೆ. ಕೆಲವೊಂದು ಕಡೆ ನಾನು ತಾಲೂಕು ಮಟ್ಟದಲ್ಲಿ ಇಂಟೀರಿಯರ್ ಪ್ಲೇಸ್ಗೆ ಇನ್ನೂ ಕೂಡ ಕೆಲವರಿಗೆ ಇಲ್ಲ. ನಮ್ಮ ಮೊನ್ನೆ ಮಡಿಕೇರಿ ಹೋಗಿದ್ದೆ, ಅಲ್ಲಿ ವಿರಾಜಪೇಟೆ ಅಂತ ಪ್ರದೇಶದಲ್ಲಿ ಕೂಡ ಇವತ್ತು ಒಂದು ಶಾರ್ಟೇಜ್ ಇದೆ ಈ ಗೈನಕಾಲಜಿಸ್ಟ್ ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಇದನ್ನು ಕೂಡ ಕ್ರೋಢೀಕರಿಸಿಕೊಂಡು ಮತ್ತು ಅದನ್ನು ಮೊನ್ನೆ ನನಗೆ ಒಬ್ಬರಲ್ಲಿ ಕಾಂಟ್ರಾಕ್ಟ್ ಬರ್ತಾ ಇದ್ದಾರೆ ಒಂದು ಡಾಕ್ಟ್ರು, ಅವ್ರು ನಾನು ಫೋನ್ ಮಾಡಿ ಕೇಳಿದ್ದೆ, ಯಾಕೆ ನಿಮ್ಮದು PG ಅಲ್ಲಿಂದಲೇ ಮಾತಾಡಿದೆ ನಾನು, ಅವ್ರು ಇರಲಿಲ್ಲ, ನೀವು ಬಂದಿದ್ದು ಸಂತೋಷ, ಯಾಕೆ PGಗಳು ಬರುವುದಿಲ್ಲ ಗೌರ್ಮೆಂಟ್ ಸೆಕ್ಟರ್ಗೆ, ವಾಟ್ ಇಸ್ ಯುವರ್ ಪ್ರಾಬ್ಲಮ್, ಯು ಟೆಲ್ ಅಸ್ ವಿಲ್ ರೆಕ್ಟಿಫೈ ಅಂತ ನಾನು ಕೇಳಿದ್ದೇನೆ.
ಅದಕ್ಕೆ 2-3 ಪಾಯಿಂಟ್ ಹೇಳಿದ್ರು ಅವರು. ಹ್ಮ್, ಹ್ಮ್, ಒಂದು ಹ್ಮ್. ಜಾಬ್ ಸೆಕ್ಯೂರಿಟಿ ಹ್ಮ್. ಮತ್ತು ಸ್ಯಾಲರಿ. ಹ್ಮ್, ನೀವು ನೋಡಿ, ನಾವು ಕೊಡೋದು 1,20,30,000 ರೂಪಾಯಿ. ಹ್ಮ್, ಅದೇ ಗೈನಕಾಲಜಿ ನೀವು ಪ್ರೈವೇಟ್ನಲ್ಲಿ ಹ್ಮ್, 2 ಲಕ್ಷ 3 ಲಕ್ಷ ಹ್ಮ್, ಕೊಡ್ತಾರೆ. ಹ್ಮ್, ಸೊ ನಾವು ಯಾವ ಒಂದು ಅಲ್ಲಿ ಅಗತ್ಯತೆ ಇರುವಂಥ ವೈದ್ಯರು ಅವ್ರ ಸ್ಯಾಲರಿ ಕೂಡ ನಾವು ಇವತ್ತು ಜಾಸ್ತಿ ಹ್ಮ್, ಮಾಡಬೇಕಾಗ್ತದೆ ಹ್ಮ್, ಇದಕ್ಕೆ. ಹ್ಮ್, ಮತ್ತು ಕೆಲವೊಂದು ಅವರಿಗೆ ಫೆಸಿಲಿಟೀಸ್. ಹ್ಮ್, ಸೊ ಇದನ್ನೆಲ್ಲ ನಾವು ಅವ್ರ ಡಾಕ್ಟರ್ನ ಅಭಿಪ್ರಾಯನ ತಗೊಳ್ತಿದ್ದೇನೆ. ಹ್ಮ್, ತೆಕ್ಕೊಂಡು ಗೌರ್ಮೆಂಟ್ಗೆ ಸಲ್ಲಿಸಿ, ಹ್ಮ್, ಯಾಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಆ ಸಿಬ್ಬಂದಿ ವರ್ಗದ ಟೆನ್ಷನ್ ನಾವು ಕಡಿಮೆ ಮಾಡದಿದ್ದರೆ ಹ್ಮ್, ಸಮರ್ಪಕವಾಗಿ ಜನರಿಗೆ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಹ್ಮ್, ಸೊ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ ಈ ನಮ್ಮ ಗೈನಕಾಲಜಿಸ್ಟಲ್ಲಿ ಇನ್ನು ಹೇಗೆ ಬರ್ಬೋದು ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಒಂದೊಂದು ಸಿಸ್ಟಮ್ ಮಾಡಿ ಅವರಿಂದ ಉತ್ತಮವಾದ ಸೇವೆ ಜನರಿಗೆ ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ತಮ್ಮ ಕಾಲಾವಧಿಯಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಗೂ ಒಬ್ಬ ಗೈನಕಾಲಜಿಸ್ಟ್ ಅನ್ನ ತಾವು ತರ್ತೀರಿ ಅನ್ನೋಂಥ ಪ್ರಾಮಿಸ್ ಇವತ್ತು ಕರ್ನಾಟಕ ಜನರ ಮುಂದೆ ಇದು ಮಾಡ್ತೀರಾ? ನನ್ನ ಮೊದಲ ಆದ್ಯತೆ. ಮೊನ್ನೆ 100 ದಿನಗಳ ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಯಲ್ಲಿ ಬಹುಶಃ ನಾನು ಇದನ್ನು ಕೂಡ ಒಂದು ಸೇರಿಸಬೇಕಂತೇಳಿ ಹ್ಮ್, ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೆಷಲ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಹ್ಮ್, ಈ ಬೇರೆ ಎಲ್ಲ ಕೆಲಸಕ್ಕಿಂತಲೂ ಅದು ನನ್ನ ಫಸ್ಟ್ ಪ್ರಯಾರಿಟಿ. ಹ್ಮ್, ಸೆಕೆಂಡ್ ಪ್ರಯಾರಿಟಿ ಬೆಸ್ಟ್ ಆಫ್ ದಿ ಬೆಸ್ಟ್ ಆಂಬ್ಯುಲೆನ್ಸಸ್ ಹ್ಮ್. ಆದಷ್ಟು ಬೇಗ ಬಂದು ಮುಟ್ಲಿಕ್ಕೆ. ಇದು Correct. 2 ಮೊದಲ ಆದ್ಯತೆ. ಕರೆಕ್ಟ್ ಸರ್. ಈಗ ಶಿಶು ಮರಣ ಪ್ರಮಾಣ ಸರ್ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿಕೊಂಡ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ ಸರ್. ಇದೇನು ಇದು ಸರ್ಕಾರದ ಮಿಷನರಿ ತಾರತಮ್ಯನಾ ಅಥವಾ ಇಚ್ಛಾಶಕ್ತಿ ಕೊರತೆನಾ ಮಿನಿಸ್ಟರ್ಸ್ಗಳಿಗೆ? ಏನ್ ಸರ್, ಯಾಕೆ ಈ ತಾರತಮ್ಯ, ಯಾಕೆ ಸರ್ ಇದು ತಾರತಮ್ಯ ಅಲ್ಲದೆ ಹಾಗಂತ ಇನ್ನೇನು ಸರ್? ಒಂದು ನಿಮ್ಗೆ ಗೊತ್ತಿದೆ, ಮೇಸ್ಲಿ ಪ್ರೆಗ್ನೆಂಟ್ ವುಮನ್ಗೆ ಇವತ್ತು ಒಂದು ಅನಿಮಿಕ್ ಪ್ರಾಬ್ಲಮ್. ಹ್ಮ್, ಸಣ್ಣದಿಂದಲೇ ಅವ್ರು ಹ್ಮ್, ಬರುವಂಥ ಹ್ಮ್, ಬ್ಲಡ್ ಅನಿಮಿಯಾ ಪ್ರಾಬ್ಲಮ್ ಮೋಸ್ಟ್ಲಿ ಆಗಲಿದ್ದು ಒಂದು. ಎರಡನೇದು ಆ ಒಂದು ಈ ಕಡೆ ಎಲ್ಲವೂ ಕೂಡ ಒಂದು ಅವೇರ್ನೆಸ್ ಜಾಸ್ತಿ ಇದೆ ಹ್ಮ್, ಇದರಲ್ಲಿ. ಹ್ಮ್. ಸೆಕೆಂಡ್, ಕುಟುಂಬ ಸೌರ್ಯ ಇರ್ತಾರೆ. ಹಂಗೆ ನೀವು ನೋಡಿದ್ರೆ ಆ ಹೈದರಾಬಾದ್ ಕಡೆ- ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಇದೆ ಸರ್. ಆಮೇಲೆ ನಮ್ಮ ಕಡೆ ಬಂದರೆ ಸರ್, ನಮ್ಮ ಗುಡಗಾಡು ಗಿರಿವಾಸಿಗಳು ಯಾರಿದ್ದಾರೆ ಸರ್, ಅವರಿಗೆ ಈ ಐರನ್ ಟ್ಯಾಬ್ಲೆಟ್ ಕೊಡುವಂತಹ ಅವರಿಗೆ ಆದಂತಹ ವಿಶೇಷವಾದಂತಹ ಅವರು ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ಆರೋಗ್ಯ ಕೇಂದ್ರಗಳಿಗೆ ಅಂತ ಈ ಸಂಚಾರಿ ವಾಹನ. ವಾಹನ ಆ ಸಂಚಾರಿ ವಾಹನನೂ ಕೊಡ್ತಾ ಇಲ್ಲ. ಸಂಚಾರಿ ವಾಹನನೂ ಇಲ್ಲ ಪಾಪ. CRS ಫಂಡಲ್ಲಿ ಯಾರೋ ಒಬ್ರು ಈಗ ನಮ್ಮ ಜೋಯ್ಡಾಗೆ ಕೈಗಾದಿಂದ ಕೊಟ್ಟಿದ್ದಾರಂತೆ ಸರ್ ಬೊಲೆರೋ. ಆದರೆ ಅದು ಆ ಒಂದು ಪ್ರದೇಶಕ್ಕೆ ಆ ಬೊಲೆರೋದಲ್ಲಿ ಹೋದ್ರೆ ಮಧ್ಯರಾತ್ರಿ ಹೋಗ್ತೀವಿ. ಸೊ ವಾಹನ ಇದ್ರೆ ಸರ್ ಪಾಪ ಯಾರು ಬರೋಕ್ಕಾಗಲ್ಲ, ಅವ್ರಿಗೆ ಹೋಗಿ ತಲುಪೋಕ್ಕಾದ್ರೂ ನರ್ಸ್ಗಳಿಗೆ ಆಗಬೇಕಲ್ಲ ಸರ್. ಅದಕ್ಕೆ ಶಿಶು ಮರಣ ಮತ್ತು ತಾಯಿ ಮರಣ ಆಗಬಾರ್ದು ಅಂತೇಳಿ ದೊಡ್ಡ ಒತ್ತು ಕೊಡ್ತದೆ. ಯಾಕೆ ಅದು ರೋಗ ಅಲ್ಲ. ಕರೆಕ್ಟ್. ಡೆಲಿವರಿ ಇಸ್ ನಾಟ್ ಅ ಡಿಸೀಸ್. ಸೊ ಅಲ್ಲಿ ಯಾರು ಕೂಡ ಸಾಯಬಾರ್ದು. ಅದಕ್ಕಾಗಿ ಅದು ಇವತ್ತು ನಾವು ನೋಡ್ತಿದ್ದೇವೆ. ಒಂದು ನೀವು ಹೇಳಿದ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಇದು. ಸೆಕೆಂಡ್ ನಮ್ಮ ಈ ಪ್ರಾಬ್ಲಮ್ಗೆ ನಮ್ಮ ಸಂಬಂಧಪಟ್ಟ ಹಾಗೆ ಇದರಿಂದಾಗಿ ಈ ಕಡೆ ಜಾಸ್ತಿ ಇದೆ. ಅದನ್ನು ಕಡಿಮೆ ಮಾಡ್ಲಿಕ್ಕೆ ಏನೆಲ್ಲ ಯೋಜನೆ ಮಾಡಬೇಕಾ ಅದೆಲ್ಲ ನಾವು ಯೋಜನೆ ದಕ್ಷಿಣ ಕರ್ನಾಟಕಕ್ಕಿಂತ ನಿಮ್ಮ ಮಂಗಳೂರಲ್ಲೆಲ್ಲ ಇನ್ನೇನು ಕಾನ್ಸಂಟ್ರೇಷನ್ ಮಾಡಬೇಕಾಗಿಲ್ಲ ಸರ್. ಯಾಕೆ ಅಂತಂದ್ರೆ ಆ ಭಾಗದಲ್ಲಿ ಆರೋಗ್ಯ ವಲಯ ಏನಿದೆ ಅದು ತುಂಬಾ ಉತ್ತುಂಗದಲ್ಲಿದೆ ಸರ್. ಸ್ಪೆಷಲ್ ಕನ್ಸಿಡರೇಷನ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸರ್. ಅಲ್ಲಿ ಮಕ್ಕಳು ಕೂಡ ಕುಪೋಷಣೆಯಿಂದ ಬಳಲ್ತಾ ಇದ್ದಾರೆ, ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಸೊ ಟೈಮ್ ಸರಿಯಾಗಿ ಮಕ್ಕಳ ಹೆಲ್ತ್ ಚೆಕಪ್ ಮಾಡುವುದು ಮತ್ತು ಅವರ ಪೋಷಣೆಗೆ ಸಂಬಂಧಪಟ್ಟಂತೆ ನಿರ್ಧಾರ ಇದೆಲ್ಲ ಕರೆಕ್ಟ್ ಟೈಮ್ಗೆ ಆದರೆ ಸರ್ ನಾವು ಇಂಥದ್ದನ್ನು ಕಡಿಮೆ ಅದಕ್ಕಾಗಿ ಆಶಾ ಕಾರ್ಯಕರ್ತರನ್ನು ನೋಡಬೇಕು. ಅಂಗನವಾಡಿ ಕಾರ್ಯಕ್ರಮ ಮಧ್ಯಾಹ್ನ ಅವ್ರಿಗೆ ಮಾಡೋ ಊಟ ಫ್ರೀ ಕೊಡಬೇಕು. ಪೌಷ್ಟಿಕಾಂಶತೆ ತಾಯಿ ಇವತ್ತು ಗರ್ಭಿಣಿ ತಾಯಿ ಸೋದರಿ ಯಾರಿದ್ದಾರೆ ಅವರಿಗೆ ಪೌಷ್ಟಿಕಾಂಶ ಇವತ್ತು ಸರ್ಕಾರ ಮುಖಾಂತರ ನಾವು ಅದನ್ನು ಮುಟ್ಟಿಸಬೇಕು. ಎಲ್ಲವೂ ಕೂಡ ಯೋಜನೆ ಇವತ್ತಿದೆ, ಸಮರ್ಪಕ ಅನುಷ್ಠಾನ ಮಾಡಿಕೊಂಡು ಹೋಗುವಂಥದ್ದು. ಮತ್ತು ನಿಮ್ಗೆ ನೋಡಿ ಕೆಲವೊಂದು ಪಾಪ ಮಹಿಳೆಯರಿಗೆ ಅವ್ರ ಮನೆಯಲ್ಲಿ ಯಾರು ಕೂಡ ಇರುವುದಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗುದವ್ರೆ, ಅವ್ರ ಆರೋಗ್ಯ ನೋಡಿಕೊಳ್ಳು ಕೂಡ ಅವ್ರೆ, ಅವ್ರಿಗೊಂದು ಊಟ ಮಾಡಿ ಕೊಡುವಂತ ಒಂದು ಪರಿಸ್ಥಿತಿ ಇನ್ನೊಬ್ಬರು ಯಾರು ಕೂಡ ಇವತ್ತು ಇರುವುದಿಲ್ಲ ಇದರಲ್ಲಿ. ಇದನ್ನೆಲ್ಲ ಇವತ್ತು ನೋಡಿಕೊಂಡು ನಾವು ಯಾವ ರೀತಿ ಇದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿಕೊಂಡು ಹಮ್ಮಿಕೊಳ್ತೇವೆ. ಅದ್ರ ಜೊತೆ ಡಾಕ್ಟರ್ಗಳ ನೆಗ್ಲಿಜೆನ್ಸ್ ಕೂಡ ಆಗಬಾರ್ದು. ಕರೆಕ್ಟ್. ಕೆಲವೊಂದು ಕಡೆ ಈ ಡಾಕ್ಟರ್ ತಪ್ಪಿನಿಂದಲೂ ಕೂಡ ಆಗುದಿದೆ. ಸೊ ಅದಕ್ಕಾಗಿ ನಾವು ಅದು ಡಾಕ್ಟರ್ಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ನಾವು ಅದನ್ನು ಸಿಸ್ಟಮ್ ತರ್ತೇವೆ. ಯಾವುದೇ ಕಾರಣಗಳಿಂದ ಡಾಕ್ಟರ್ ಯಾರು ವಹಿಸ್ತಾರ ಅವ್ನು ಬಹಳಷ್ಟು ಕರೆಕ್ಟ್ ಇರಬೇಕು. ಹಾಸ್ಪಿಟಲ್ಗೆಲ್ಲ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆಯಾ ಸರ್? 100% ಇದೆಯಾ ಸರ್? ಬಯೋಮೆಟ್ರಿಕ್ ಎಲ್ಲ ಕಡೆ ಇದೆ. ಬಟ್ ನಮಗೆ ಇನ್ನೂ ಕೂಡ ಅದನ್ನು ಸಿಸ್ಟಮ್ಯಾಟಿಕ್ ಮಾಡ್ಬೇಕಂತ ಇದೆ. ಕಡ್ಡಾಯ ಹಾಜರಾತಿ ಮತ್ತು ಅವರು ಮೊಬೈಲ್ ಅಲ್ಲಿ ಚೇರ್ ಅಲ್ಲಿ ಕೂತ್ಕೊಂಡ್ರೆ ಮತ್ತೆ ಆನ್ ಆಗುವ ರೀತಿಯಲ್ಲಿ ಮಾಡುವಂತ ಸಿಸ್ಟಮ್ ಮಾಡಿ ಹೋಗಿ ಮತ್ತೆ ಸಂಜೆ ಇದಾಗುದು. ಇದಲ್ಲಿ ಕೂತ್ಕೊಂಡ್ರೆ ಮಾಡ್ಬೇಕು ಅಂತ ಒಂದು ಯೋಜನೆ ಇದೆ.
ಸಿಸ್ಟಮ್ ತರ್ತೇವೆ. ಸರಿ. ಏನಿದ್ರು ಕೂಡ ನೀವು ಹೇಳಿದಾಗೆ ಹ್ಮ್. ಎಲ್ಲ ಅಪಾಯಿಂಟ್ಮೆಂಟ್ ಆದ್ರೆ ಯಾವ ಸಿಸ್ಟಮ್ ಕೂಡ ತರ್ಬೋದು ನಮ್ಗೆ. ಆಮೇಲೆ ಸರ್ ಈ ಮಕ್ಕಳ ತುರ್ತು ನಿಗಾ ಘಟಕ ಸರ್, ಹುಟ್ಟಿದ ಮಕ್ಕಳಿಗೆ ಅದೇನೋ ವಾರ್ಮರ್ ಅಂತಾರ ಸರ್, ಹೌದು. ಮೊದಲು ಏನಂತಿದ್ರು ಇನ್ಕ್ಯುಬೇಟರ್ ಅಂತಿದ್ರು, ನಿಯೋನೇಟಲ್ ಹೌದು, ಬೆಡ್ಗಳು. ಇವತ್ತಿದೆ. ಸೊ ಅವೆಲ್ಲ ವ್ಯವಸ್ಥೆ ಇದೆಯಾ ಸರ್? ಎಲ್ಲ ಎಲ್ಲ ಹಾಸ್ಪಿಟಲ್ಗಳಲ್ಲಿ, ತಾಯಿ ಮಕ್ಕಳ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಇದೆ ಸರ್. ಸರ್ ಈಗ ಇನ್ನೊಂದು ಏನು ಅಂತಂದ್ರೆ ಸರ್, ಈ ನಗು ಮಗು ಕಾರ್ಯಕ್ರಮ ಇದೆಯಾ ಸರ್? ಇಲ್ಲ, ನಗುಮಗ ಅವತ್ತು ನಾನಿದ್ದಾಗ ಇತ್ತು. ಹಾ. ನಗುಮಗ ಅಂದ್ರೆ ನೀವು ನೋಡಿ, ತಾಯಂದಿರು ಹೆರಿಗೆ ಆದ ನಂತರ ಅವ್ರ ಮನೆಗೆ ಮುಟ್ಟುವಂತ ವ್ಯವಸ್ಥೆ ಆ ಮಗುವನ್ನು. ಆಂಬ್ಯುಲೆನ್ಸ್ ಸೇವೆಗಳು. ಆಂಬ್ಯುಲೆನ್ಸ್ ಇಲ್ಲಿ ಎಲ್ಲ ತೊಂದರೆ ಇಲ್ಲ. ಈಗ ನೀವು ಹೇಳಿದ ಗ್ರಾಮೀಣ ಮಟ್ಟದಲ್ಲಿ ನೀವು ಆ ತಾಯಿ ಆ ಒಂದು ಅವರನ್ನು ಒಂದು ಬಟ್ಟೆಯಲ್ಲಿ ಮಗು ಸುತ್ತಿಕೊಂಡು ತಾಯಿ ಒಬ್ಬರೇ, ತಾಯದ ಗಂಡ ಇಬ್ಬರೇ ಬಸ್ಸಲ್ಲಿ ಹೋಗುದು, ಸರ್ಕಾರಿ ಬಸ್ಸಲ್ಲಿ ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗುದು, ಈಗ ಇದ್ದಂಥ ಈ ಟೆಂಪೋ 10-20 ಜನ, ಅದೆಲ್ಲ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿಕೊಂಡು ಗೌರವಪೂರ್ವಕ ಮುಟ್ಟಬೇಕಂತ ವ್ಯವಸ್ಥೆ ಅವತ್ತು ನಾವು ಮಾಡಿದ್ದೆವು. ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿ ಅದೊಂದು ಆಲೋಚನೆ ಚರ್ಚೆ ಇದೆ, ಅದು ಮಾಡಬೇಕು, ಅದೊಂದು ಮಾಡಬೇಕು. ಮತ್ತು ನಾವು ಮಕ್ಕಳಿಗೆ ನಾವು ಮುಂಚೆ ಮಡಿಲು ಕಿಟ್ ಅಂತ ಕೊಡ್ತಿದ್ದೇವೆ ಪ್ರತಿ ತಾಯಂದಿರಿಗೆ. ಮಡಿಲು ಕಿಟ್ ಯಾಕಂತ ಹೇಳಿದ್ರೆ ನೋಡಿ, ಮಗು ಹುಟ್ಟಿದ ಸಂದರ್ಭದಲ್ಲಿ ಸಂತೋಷದ ದಿವಸ ಅವರು ಆ ತಾಯಿಗೆ ಹೊಸ ಬಟ್ಟೆ, ಮಗುಗೆ ಹೊಸವಾದ ಒಂದು ರ್ಯಾಪರ್, ಆಟ ಆಡ್ಲಿಕ್ಕೆ ಇದೆಲ್ಲ ಕೂಡ ಮಾಡಿಕೊಂಡು ಕಿಟ್ಟು ಕೊಡ್ತೇವೆ. ಯಾಕೆ ಸ್ವಲ್ಪ ಅನುಕೂಲಿಸಿದ್ದವರು ಅದನ್ನು ತಗೊಳ್ತಾರೆ, ಏನಿಲ್ಲದವ್ರು ಪಾಪ ಅವ್ರ ಮುಖ ನೋಡಿಕೊಂಡು ಇರ್ತಾರೆ. ಅವ್ರನ್ನ ಹಳೆ ಬಟ್ಟೆಯಲ್ಲಿ ಸುತ್ತಿಕೊಂಡೇ ಬಹುಶಃ ಮಲಗಿಸಿದೆ. ಅದಕ್ಕೆ ಸರಿಯಾದ ಒಂದು ಬೆಡ್ ಅಂದ್ರೆ ಆ ಮಗುವನ್ನು ಮಲಗಿಸುವಂತ ಸಿಸ್ಟಮ್, ಮತ್ತೆ ಎಲ್ಲ ಮಾಡಿ ಒಂದು ಕಿಟ್ ಮುಂಚೆ ಕೊಡ್ತಿದ್ದೆವು. ಮತ್ತೆ ಅದು ಕೂಡ ಒಮ್ಮೆ ಈಗ ಸ್ಟಾಪ್ ಆಗಿದೆ. ಅದನ್ನು ಕೂಡ ಮತ್ತೆ ತರಬೇಕಂತ ಆಲೋಚನೆ ಇವತ್ತು ನಮ್ಗಿದೆ. ಮತ್ತೆ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ತರಬೇಕನ್ನೋ ಚರ್ಚೆ ಇವತ್ತು ಮಾಡ್ತಾ ಇದ್ದೇವೆ. ಸರ್, ಎಲ್ಲ PHC ಗಳಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇದ್ದಾರಾ ಸರ್? ಒಂದೊಂದು PSC ಗೆ ಅಂತ ನಾವು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರುವುದಿಲ್ಲ, ಆ ಒಂದು ಪ್ರದೇಶಕ್ಕಂತ ಇತ್ತು. ಈಗ ಅದು ಬಹಳಷ್ಟು ಕಡಿಮೆ, ಅದು ಇಂಪಾರ್ಟೆನ್ಸ್ ಬಹಳಷ್ಟು ಕಡಿಮೆ ಆಗಿದೆ. ಯಾಕೆ ಸರ್? ಯಾಕಂದ್ರೆ ಇಲ್ಲಿ ಡಾಕ್ಟರ್ಗಳಿದೆ ಸಮಸ್ಯೆ ಇವತ್ತು, ಅದೇ ಡಾಕ್ಟರ್ಗಳು ನರ್ಸಸ್ ಇವತ್ತು ಆಗಲಿಲ್ಲ. ಇದನ್ನ ನೋಡಿ ಬರೋದಲ್ಲಿ ಇವರೆಲ್ಲರೂ ಕೂಡ ನೆಗ್ಲೆಕ್ಟ್ ಆಗುವಂತ ಪರಿಸ್ಥಿತಿಯಲ್ಲಿ ಅಲ್ಲ ಸರ್. ಈಗ ಕೊಳಚೆ ಪ್ರದೇಶಗಳಲ್ಲಿ ಕಲುಷಿತ ನೀರು, ಈಗ ಮಳೆಗಾಲ, ಕಾಲ್ರಾ ಗೀಲ್ರಾ, ಸೊ ಇದಕ್ಕೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಗಳು ಬೇಕಲ್ಲ ಅದು ನಗರ ಮಟ್ಟದಲ್ಲಿ ನಾವು ಔಟ್ಸೋರ್ಸ್ ಆಗಿ ಇವತ್ತು ಕಾರ್ಪೊರೇಷನ್ ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ವಂತೆ ಸರ್. ದಿನ ಬೆಳಗಾದ್ರೆ ನಮಗ್ ಫೋನ್ ಮಾಡ್ತಾರೆ, ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅಂತ. ಸರಿಯಾಗಿ ಸರಿಯಾದ ಟೈಮಲ್ಲಿ ಕೊಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಎಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ. ಅದು ಒಮ್ಮೆ ಸೇರಿದ್ರೆ ಅವ್ರು ಚಿಂತೆ ಇಲ್ಲ, ಅದು ಸರ್ಕಾರದ ಕೆಲಸ ಬ್ಯಾಂಕಲ್ಲಿ ಇಟ್ಟಾಗ ಅದು ಬರ್ತದೆ ಇವತ್ತಲ್ಲ ನಾಳೆ. ಅಲ್ಲ ಸರ್, ಗುತ್ತಿಗೆ ಮೇಲೆ ಇದ್ದಾರೆ ಸರ್. ಗ್ರಾಮೀಣ ಭಾಗದಲ್ಲೂ ಕೂಡ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಮಹತ್ವ ಇದೆ ಸರ್. ಯಾಕೆ ಅಂತಂದ್ರೆ ಈಗ ಮಳೆಗಾಲದ ಸಂದರ್ಭದಲ್ಲಿ ಸರ್, ಸೊಳ್ಳೆಗಳ ನಿಯಂತ್ರಣ ಆಗಿರಬಹುದು ಅಥವಾ ಈ ಒಂದು ಕಲುಷಿತ ನೀರಿನಿಂದ ಆಗಬಹುದಾದಂಥ ರೋಗಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸೊ ಅವರ ಒಂದು ನೇಮಕಾತಿ ವಿಚಾರದಲ್ಲಿ ಏನಾದ್ರೂ ಅದು ನಿಮ್ಮ ಬರ್ತಾ ಹೌದು. ಅದು ಫಸ್ಟಿಗೆ ನಮ್ಗೆ ಇದನ್ನು ಫಿಲ್ ಆಗಬೇಕು. ಡಾಕ್ಟರ್ಸ್, ಫಾರ್ಮಸಿಸ್ಟ್, ನರ್ಸಸ್ ಅಂಡ್ ಲ್ಯಾಬ್ ಟೆಕ್ನಿಷಿಯನ್, ಇದು ಮೊದಲ ಇವತ್ತು ಆದ್ಯತೆ. ಮತ್ತೆ ಮುಂಚೆ ಹೆಲ್ತ್ ಇನ್ಸ್ಪೆಕ್ಟರ್ ಇಂಪಾರ್ಟೆನ್ಸ್ ಇತ್ತು. ಯಾವಾಗ ನಮ್ಮ ಆಶಾ ಕಾರ್ಯಕರ್ತರು ಬಂದ್ರು ಆವಾಗ ಮನೆ ಮನೆಗೆ ಭೇಟಿ ಕೊಟ್ಟು ಈ ಒಂದು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಆಗ್ತದೆ. ಆಗ ಇವರು ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬಂತು. ಸರ್, ಇದು ಏನೋ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಇದರ ಅಡಿಯಲ್ಲಿ ಖಾಸಗಿ ಆಸ್ಪತ್ರೆಗಳು ದುಡ್ಡು ಪೀಕ್ತಾ ಇದ್ದಾವೆ ಅಂತ ನೀವು ಅವ್ರನ್ನ ಯಾರನ್ನೋ ಆರೋಗ್ಯ ಮಿತ್ರ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ರಿ. ನೀವು ಆರೋಗ್ಯ ಮಿತ್ರ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತೀರಿ ಹೊರತು ಯಾರು ಅತಿ ಹೆಚ್ಚು ಹಣ ಪೀಕ್ಸ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳು ಅವ್ರ ವಿರುದ್ಧ ಯಾರು ನೀವು ಕ್ರಮ ಕೈಗೊಳ್ಳಲ್ಲ ಸರ್. ಅದು ಯಾವುದೇ ಮಿನಿಸ್ಟ್ರು ಬರಲಿ ಸರ್, ಯಾರಿಗೂ ದಮ್ಮು ತಾಕತ್ತೇ ಇಲ್ಲ ಸರ್. ಖಾಸಗಿ ಆಸ್ಪತ್ರೆಗಳನ್ನ ಆಡಿಟ್ ಮಾಡೋದಾಗ್ಲಿ, ಅವ್ರು ಹಾಕ್ತಾ ಇರುವಂಥ ಅತಿ ಹೆಚ್ಚು ಏನು ಹೇಳ್ತೀವಿ ಹಣ ಪೀಕುವ ದಂಧೆ ಆಗಲಿ, ಅದಕ್ಕೆ ಯಾರು ಕಡಿವಾಣ ಹಾಕಲ್ಲ ಸರ್. ಈಗ ಒಂದು ಸರ್ಕಾರಿ ಆಸ್ಪತ್ರೆ, ನಾವೊಂದು ಆರೋಗ್ಯ ಮಿತ್ರ ನಮ್ಮ ಸರ್ಕಾರದ ಪರವಾಗಿ ನಾವು ಅಲ್ಲಿ ಇಟ್ಟದ್ದು. ನಮ್ಮ ಸ್ಕೀಮಿನಲ್ಲಿ ಬರುವಂತ ಪೇಷಂಟಿಂದ ಹೆಚ್ಚುವರಿ ದುಡ್ಡು ತಗೊಳ್ತಿದ್ದಾರಂತೇಳಿ ನಮ್ಗೆ ಕಂಪ್ಲೇಂಟ್ ಮಾಡಿ ಯಾರು ಮಾಡಬೇಕು? ಇವರೇ ಆರೋಗ್ಯ ಮಿತ್ರ ಸಿಬ್ಬಂದಿ. ಅದಕ್ಕಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು. ಇವರು ಸರಿದ್ದಿದ್ರೆ ನಾವು ಸರ್ಕಾರಿ ಸ್ಕೀಮ್ನಲ್ಲಿ ಬರುವಂತಹ ಪೇಷಂಟ್ಗಳನ್ನು ಈ ಖಾಸಗಿ ಆಸ್ಪತ್ರೆಯವರಿಗೆ ದುರ್ಬಲಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಕರೆಕ್ಟ್ ಇದ್ರೆ. ಇವರು ಸರಿ ಇಲ್ಲದಿದ್ದ ಕಾರಣ ಇವರಲ್ಲಿ ಫೈಟ್ ಮಾಡ್ಬೇಕಲ್ಲ, ಯಾಕೆ ತಗೊಳ್ತೀರಿ ಹೆಚ್ಚಿನ ದುಡ್ಡು ಏನಂತ ಇವರು ಫೈಟ್ ಮಾಡಿ ನಮ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಇವರು ಸರಿ ಇಲ್ಲದಿದ್ದ ಕಾರಣ ಮತ್ತು ಇವರು ಕೆಲವು ಅವ್ರ ಜೊತೆ ಸೇರೋ ಕಾರಣ ನಮ್ಗೆ ಏನಂತ ಪಿಕ್ಚರ್ ಗೊತ್ತಾಗುದಿಲ್ಲ. ಅದು ನಮ್ಮ ಸ್ಕೀಮಿಗೆ ಸಂಬಂಧ. ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಸೇರಿರೋದು ನಿಮ್ಗೆ ಗೊತ್ತೇ ಆಗಲ್ಲ ಸರ್. ಯಾವ್ದು ಇದಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳ ಜೊತೆ ಸೇರಿರೋದು ನಿಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಅದು ಯಾಕಂದ್ರೆ ಇಲ್ಲಿ ನೋಡಿ, ಇವತ್ತು ಈ ದೇಶದಲ್ಲಿ ಇನ್ನಿಂದಲೂ ಕೂಡ ಎರಡಿದೆ, ಖಾಸಗಿ ಮತ್ತು ಸರ್ಕಾರ. ಅದು ಬರೀ ಹೆಲ್ತ್ಗೆ ಮಾತ್ರ ಅಲ್ಲ, ಹೌಸಿಂಗ್, ಹೆಲ್ತ್, ಎಜುಕೇಶನ್, ಈ ಮೂರು.
ಯಾಕಂದರೆ ಇಷ್ಟು 140 ಕೋಟಿ ಜನಸಂಖ್ಯೆಗಳಲ್ಲಿ ಎಲ್ಲವೂ ಕೂಡ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿರೋದ್ರಿಂದ ಫೆಸಿಲಿಟೀಸ್ ಕೊಡಲಿಕ್ಕೆ, ಅದಕ್ಕೆ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಹೆಲ್ತ್ಗೆ, ಹೌಸಿಂಗ್ಗೆ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮ ನಿಯಮ ಏನಿದೆ ಅಂತ ಹೇಳಿದರೆ, ಖಾಸಗಿ ಆಸ್ಪತ್ರೆ ಖಾಸಗಿ ಎಜುಕೇಷನ್ ಇರಲಿ, ಆಸ್ಪತ್ರೆ ಮಾಡ್ತಾರೆ, ಅವರವ್ರು ರೇಟ್ ಫಿಕ್ಸ್ ಮಾಡ್ತಾರೆ ಮತ್ತು ಜನರಿಗೆ ಹೇಳಬೇಕು ಇದು ನಿಮ್ಮ ರೇಟ್ ಅಂತ ಹೇಳಿ ಹೇಳಬೇಕು. ಜನರ ಬೇಕಾದವಳಿಗೆ ಹೋಗ್ತಾರೆ, ಬೇಡದವರು ನಮ್ಮ ಸರ್ಕಾರ ವ್ಯವಸ್ಥೆಗೆ ಇವತ್ತು ಬರ್ತಾರೆ. ರೇಟ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟ ರೇಟ್ ಫಿಕ್ಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ನೊಂದು ಫಿಕ್ಸ್ ಆಗಿ ಇವತ್ತು ಬರ್ತದೆ. ಉದಾಹರಣೆ ನಾನು ಇವತ್ತು ಅದರ ಬಗ್ಗೆ ಭಾಳ ಚರ್ಚೆ ಮಾಡಿದೆ ಖಾಸಗಿ ಅವ್ರ ಹತ್ರ. ಅವರು ಹೇಳ್ತಾರೆ ನೋಡಿ, ಅವ್ರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಬೇರೆ, ನಮ್ಮ ಆಸ್ಪತ್ರೆ ಫೆಸಿಲಿಟೀಸ್ ಬೇರೆ, ನಮ್ಮಲ್ಲಿ MRI ಇಷ್ಟು ಕೋಟಿ, ನಾವು ಅದಕ್ಕೆ ಈ ರೇಟ್ ಹಾಕ್ತೇವೆ, ಅವ್ರ MRI ಇಷ್ಟು ಕೋಟಿ, ಅದಕ್ಕೆ ಆ ರೇಟ್ ಹಾಕ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ಆ ಒಂದು ಲೆವೆಲ್ಗೆ ಅನುಗುಣವಾಗಿ ಹಾಕುವಂಥದ್ದು. ಮತ್ತು ರೇಟ್ ಮತ್ತು ಫಸ್ಟೇ ನಾನು ಹೋಗೋ ಮುಂಚೆ ಗೊತ್ತಾಗಬೇಕು ನನಗೆ ಇಲ್ಲಿ ಎಷ್ಟು ಟೆಸ್ಟ್ ರೇಟು, ಇಲ್ಲ ಸಡನ್ ಅದು ಹೋದ ನಂತರ ಏನು ಹೇಳುದಿಲ್ಲ ಮತ್ತೆ 10 ಲಕ್ಷ ಆದ್ಮೇಲೆ ಅದು ಆಗಬಾರ್ದು. ಅದಕ್ಕೆ ನಮ್ಗೆ ಯಾವುದೇ ಈ ರೀತಿಯ ಬಂದಾಗ ನಾವು ಅಲ್ಲಿ ತನಿಖೆ ನಡೆಸಿಕೊಂಡು ಮಾಡ್ತೇವೆ. ಮತ್ತು ಈ ಸಲ ಮತ್ತೆ ಅದನ್ನು ಹೇಳಿದ್ದೇನೆ, ಪ್ರೈವೇಟ್ ಹಾಸ್ಪಿಟಲ್ ಅವ್ರು ರೇಟನ್ನು ಹಾಕಲಿ, ವಾಟ್ ಇಸ್ ದರ್ ಬೆಡ್ರೂಮ್ ಚಾರ್ಜ್ ಎಷ್ಟು, ಡಾಕ್ಟರ್ಸ್ ಚಾರ್ಜ್ ಎಷ್ಟು ಏನಂತ ಹಾಕಲಿ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಅಡ್ಮಿಟ್ ಆಗ್ತಾರೆ, ನಾನು ಈ ರೋಗ ಅಂತ ಅಡ್ಮಿಟ್ ಆಗ್ತೇನೆ, ಅದು ಬೇರೆ ರೋಗ ಕೂಡ ಬರ್ತದೆ, ಆಗ ಅದನ್ನು ಕೂಡ ಸೇರಿಸಿ ಅದು ನೆಕ್ಸ್ಟ್ ಅದು ಜನರಲ್ ಆಗಿ ಒಂದು ಸಿಸ್ಟಮ್ ಬರಬೇಕಂತ ಕೂಡ ಹೇಳಿದ್ದೇನೆ ಇದರಲ್ಲಿ. ಅದೇ ನಾನು ಹೇಳುವಂಥದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಖಾಸಗಿ ಕೊಡುವಷ್ಟೇ ಒಂದು ಉತ್ತಮವಾದ ವ್ಯವಸ್ಥೆ ಇತ್ತು ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ಯಾರು ಈ ಒಂದು ವ್ಯವಸ್ಥೆ ಇದೆ ಸರ್, ವೈದ್ಯರ ಕೊರತೆ ಸರ್, ಸಿಬ್ಬಂದಿಗಳ ಕೊರತೆ ಮತ್ತು ವೈದ್ಯರ ಕೊರತೆಯಿಂದಾಗಿ ಸರ್ ನೀವು ಎಂಥ ಯಂತ್ರೋಪಕರಣಗಳನ್ನು ಇಟ್ಟರು, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ವೇಸ್ಟ್ ಸರ್. ಆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಆದರೆ ಸರ್ ನಿಜಕ್ಕೂ, ಯಾಕೆ ಅಂತಂದರೆ ಸರ್ ಒಬ್ಬ ಗೈನಕಾಲಜಿಸ್ಟ್ ಇರ್ತಾರೆ, ಬಟ್ ಅನಸ್ತೇಷಿಯಾ ಕೊಡೋರು ಇರೋದಿಲ್ಲ ಸರ್. ಸೊ ಈ ತರ ಒಂದಕ್ಕೊಂದು ಕನೆಕ್ಟೆಡ್ ಟೀಮ್ ಆಗಿರ್ಬೇಕು ಆ ತರ ಸರ್. ಈಗ ನಾನು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಸರ್. ಈಗ ಬೆಂಗಳೂರು ನಗರ ಸರ್, ಬೌರಿಂಗು ಮತ್ತು ವಿಕ್ಟೋರಿಯಾ ಆಸ್ಪತ್ರೆ, ಎಸ್ಪೆಷಲಿ ವಿಕ್ಟೋರಿಯಾ ಆಸ್ಪತ್ರೆ ಸರ್, ಸುತ್ತಮುತ್ತ ನೀವು ತಗೊಳ್ಳಿ ಸರ್, ಕೋಲಾರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾಸನ, ಮಂಡ್ಯ, ಈ ಎಲ್ಲ ಕಡೆಯಿಂದನೂ ವಿಕ್ಟೋರಿಯಾಗೆ ಬರ್ತಾರೆ ಸರ್. ಜಿಲ್ಲಾಸ್ಪತ್ರೆಗಳಿರ್ತವೆ, ವೈದ್ಯರು ಇರ್ತಾರೆ, ಬೆಡ್ಗಳಿರ್ತವೆ, ICU ಇರ್ತದೆ, ಆದರೂ ಕೂಡ ಎಲ್ಲರೂ ವಿಕ್ಟೋರಿಯಾಗೆ ಬರ್ತಾರೆ. ಇರೋದು ನೀವೇ ಹೇಳ್ದಂಗೆ ಎಷ್ಟು ಸರ್, 100 ಹಾಸಿಗೆನ 120 ಹಾಸಿಗೆನ ಸರ್? ಡಬಲ್ ಬರ್ತಾರೆ. ಯಾಕೆ ಬರ್ತಾರೆ ಸರ್? ಜಿಲ್ಲಾ ಆಸ್ಪತ್ರೆಗಳಿಗೆ ನೀವು ಅಷ್ಟು ಶಕ್ತಿ ತುಂಬಿದ್ರೆ ವಿಕ್ಟೋರಿಯಾಗೆ ಬರೋದು ಅಂದರೆ ಬೆಂಗಳೂರಿನ ಸುತ್ತಮುತ್ತ ಕಡಿಮೆ ಆಗುತ್ತಲ್ಲ ಸರ್. ನಾವು ದಿನ ಬೆಳಗಾದ್ರೆ ವಿಕ್ಟೋರಿಯಾ ಸರಿ ಇಲ್ಲ, ಅಲ್ಲಿ ಬೆಡ್ ಮಾಫಿಯಾ ನಡೆಯುತ್ತೆ, ಅಲ್ಲಿ ಆ ಮಾಫಿಯಾ ನಡೆಯುತ್ತೆ ಇಂತ. ಸೊ ಅಲ್ಲಿಯ ರಿಯಾಲಿಟಿನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಸರ್. ಎಲ್ಲಿ ಸೇವೆ ಚೆನ್ನಾಗಿರ್ತದೆ ಅಲ್ಲಿ ಡಿಮಾಂಡ್ ರಶ್ ಜಾಸ್ತಿ ಆಗ್ತದೆ. ಈಗ ನಾವು ಮಂಗಳೂರಿನಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿ ಚಿಕ್ಕಮಂಗ್ಳೂರು ಕಾಲೇಜ್ ಇದೆ, ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಇವರೆಲ್ಲರಿಗೂ ಡೈಲಿ ಪೇಷಂಟ್ ಮಂಗಳೂರಿಗೆ ಬರ್ತಾರೆ, ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ಗೆ. ನಾನು ಅದಕ್ಕೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದೆ, ನೀವು ಅಲ್ಲಿ ಮೆಡಿಕಲ್ ಕಾಲೇಜ್ ಇರುವಾಗ ಇವ್ರು ಯಾಕೆ ಮಂಗಳೂರಿಗೆ ಬರಬೇಕು? ಅಲ್ಲಿ ಮೆಡಿಕಲ್ ಡೈರೆಕ್ಟರ್ಗೆ ನೀವು ಟಾರ್ಗೆಟ್ ಮಾಡಬೇಕು. ಏನಾದ್ರು ಇಷ್ಟಕ್ಕಿಂತ ಜಾಸ್ತಿ ಕಿಸ್ಸಿಗೆ ಬಂದು ಇವರ ರೆಸ್ಪಾನ್ಸಿಬಿಲಿಟಿ. ಇವರು ಏನ್ ಮಾಡ್ತಾರೆ, ಇಲ್ಲಿ ಬಂದ ತಕ್ಷಣ ಇಲ್ಲಿ ಕೆಲಸ ಮಾಡ್ಬೇಕಲ್ಲ, ಮಂಗಳೂರಿಗೆ ಹೋಗಿ ಅಂತ ಕಲಿಸ್ತಾರೆ. ಮತ್ತೆ ನಾವು ಜಿಲ್ಲಾ ಮಟ್ಟದಲ್ಲಿ ನೀವು ಹೇಳಿದಾಗೆ ಅಲ್ಲಿ ಯಾಕೆ ಅಲ್ಲಿ ಹಾಸ್ಪಿಟಲ್ ಸೆಟಪ್ ಮಾಡಿದ್ದು, ಅಲ್ಲೇ ಪೇಷಂಟ್ ಅಲ್ಲಿಗೆ ಹೋಗ್ಬೇಕಂತ. ಇದು ಅಲ್ಲಿಗೆ ಹೋಗಬಹುದು, ಇಲ್ಲಿ ಬರೋದಾದ್ರೆ ಅಲ್ಲಿ ಡೈರೆಕ್ಟರ್ ಫೇಲಿಯರ್ ಅಂತ ಅರ್ಥ. ಸೊ ನಾನು ಒಂದು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೇನೆ. ಯಾಕೆ ಮೆಡಿಕಲ್ ಎಜುಕೇಶನ್ ಇಸ್ ಅವರ ಅಲ್ಲಿಗೆ ಹೋಗೋ ಪೇಷಂಟ್ ನನ್ನ ಪ್ರಾಬ್ಲಮ್, ಹೆಲ್ತ್ಗೆ ಸಂಬಂಧಪಟ್ಟ ಹೋಗುವ ನನಗೆ ಸಂಬಂಧಪಟ್ಟ ಹಾಗೆ. ಸೊ ನಾವು ಜೊತೆಯಲ್ಲಿದ್ದೇವೆ. ನಾನು ಹೇಳಿದ್ದೆ ನೀವು ಡೇಟಾ ತಗೊಳ್ಳಿ, ನಾನು ಮಂಗಳೂರಿಗೆ ಇದರಿಂದ ಎಷ್ಟು ಬೆಂಗಳೂರು ವಿಕ್ಟೋರಿಯಾಗೆ ಎಷ್ಟು ಜನ ಬರ್ತಾರೆ, ಸುತ್ತಮುತ್ತಲ ಮೆಡಿಕಲ್ ಕಾಲೇಜ್ ಇದ್ರೂ ಕೂಡ ಯಾಕೆ ಅಲ್ಲಿಗೆ ಬರ್ತಾರೆ, ಈ ಮಂಗಳೂರಿಗೆ ಇಲ್ಲಿದ್ದು ಯಾಕೆ ಬರ್ತಾರೆ, ಮತ್ತೆ ಅಲ್ಲಿ ಡೈರೆಕ್ಟರ್ ಕೇಳಿ ಇವ್ರು ಯಾಕೆ ಇಲ್ಲಿ ಬಿಟ್ಟು ಹೋಗ್ತಾರೆ, ಯಾಕೆ ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ನಾವು ಅದಕ್ಕೆ ಸಿಸ್ಟಮ್ ಮಾಡ್ತಾ ಇದ್ದೇವೆ. ಸೊ ನಮಗೆ ಡೈಲಿ ಗೊತ್ತಾಗುತ್ತೆ ಎಷ್ಟು ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿ ಡೈರೆಕ್ಟ್ ವಿಲ್ ಬಿ ಎಲ್ ರೆಸ್ಪಾನ್ಸಿಬಲ್, ಅಲ್ಲಿ ಟ್ರೀಟ್ಮೆಂಟ್ ಇಲ್ಲದಿದ್ರೆ ನಾವು ಬಹಳ ಈಸಿ. ಈಗ ಆ ಸ್ಥಳಕ್ಕೆ ಏನಾದ್ರು ಹೋದ್ರೆ ಅದಕ್ಕಾಗಿ ಇಲ್ಲಿ ಇಲ್ಲ ಮಂಗಳೂರಿಗೆ ಹೋಗಿ ಅಂತ ಹೇಳಿ ಮಡಿಕೇರಿ ಅಲ್ಲಿ ಇರ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ ನಂತರ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲಿ ಅವರು. ಇದರ ಬಗ್ಗೆ ನಾವೊಂದು ನೀವು ಹೇಳಿದ್ರೆ ಸರಿ ಇದೆ, ಇದರ ಬಗ್ಗೆ ಆದಷ್ಟು ಈ ನಮ್ಮ ಕೆಲವೊಂದು ಆಸ್ಪತ್ರೆ ಒತ್ತಡ ಕಡಿಮೆ ಮಾಡಲಿಕ್ಕೆ ಬೇಕಾಗಿ ನಾನು ಮತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಜೊತೆಯಾಗಿ ಒಂದು ಕಾರ್ಯಾಚರಣೆ ಹಮ್ಮಿಕೊಳ್ತೇವೆ. ಸರ್, ಇವರು ಆಶಾ ಕಾರ್ಯಕರ್ತರು ನಿಮ್ಮ ಅಡಿಗೆ ಬರುತ್ತಾರೆ? ಆಶಾಗ ನಮ್ಮ ಅಡಿ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ ಇರ್ತಾರೆ. ಅವ್ರದ್ದು ಏನು ಸರ್ ಸಮಸ್ಯೆಗಳು? ಸಿಕ್ಕಾಪಟ್ಟೆ ಸಮಸ್ಯೆಗಳು, ಸಂಬಳದ ಸಮಸ್ಯೆಗಳು, ಕನಿಷ್ಠ ವೇತನ. ಯಾಕೆಂದರೆ ಸ್ಟಾರ್ಟಿಂಗ್ ಆಶಾ ಕಾರ್ಯಕರ್ತ ನೇಮಕಾತಿಯ ಸೆಂಟ್ರಲ್ನ ಅವತ್ತು ಗುಲಾಂ ನಬಿ ಆಜಾದ್ ಅವರು, ಮನಮೋಹನ್ ಸಿಂಗ್ ಅವರ UPA ಸರ್ಕಾರದಲ್ಲಿ ಸ್ಟಾರ್ಟ್ ಆಯಿತು. ಫಸ್ಟ್ ದೇ ಆರ್ ರೂರಲ್ ಹೆಲ್ತ್ ಫೆಸಿಲಿಟೇಟರ್ಸ್ ಅಂತ ಹೇಳಿ ಜನರ ಮತ್ತು
ಆರೋಗ್ಯ ಪ್ರಾಥಮಿಕ ಕೇಂದ್ರ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಕಾರ್ಯಕರ್ತ ನಿಜವಾಗ್ಲೂ ಅಂತೇಳಿ ಸರ್ ತುಂಬಾ 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 ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆ ಮಾಡ್ತಾ ಇರೋ ಹೌದು. ಆಶಾ ಕಾರ್ಯಕರ್ತರು. ಆಯ್ತು. ಪ್ರತಿಯೊಂದು ನೀವು ಅರಣ್ಯ ಭಾಗದಿಂದ ಹಿಡಿದು ಸರ್ ನಗರ ಭಾಗದವರೆಗೆ ಯಾವ ಮನೆಯಲ್ಲಿ ತಾಯಿ ಇದೆ, ಯಾವ ಮನೆಯಲ್ಲಿ ಮಗು ಇದೆ, ಯಾವ್ಯಾವ ಮನೆಯಲ್ಲಿ ಎಷ್ಟು ಜನ ವಾಸಿಸಿದ್ದಾರೆ ಅಂತ ನಿಮ್ಗೆ ಸರಿಯಾದ ಲೆಕ್ಕ ಸಿಗದೆ ಆಶಾ ಕಾರ್ಯಕರ್ತರು ಹೌದು. ಪ್ರತಿಯೊಂದು ಮನೆಯನ್ನು ತಲುಪ್ತಾರೆ ಸರ್. ಗ್ರೇಟ್ ಸರ್ವಿಸ್ ಮಾತ್ರ, ಅದ್ರಲ್ಲಿ ಎರಡು ಖಂಡಿತವಾಗಿ. ಮಾತಿಲ್ಲ ಸರ್. ಅದಕ್ಕೆ ಅವತ್ತು ನಾನಿದ್ದಾಗಲೇ ಅವಾಗ ಇನ್ಸೆಂಟಿವ್ಸ್ ಅಂತ ಮಾಡಿದ್ದೆ. ಹ್ಮ್ ಯಾಕೆ ಮುಂಚೆ ಸೆಂಟ್ರಲ್ನಲ್ಲಿ ಭಾಳ ಚೆನ್ನಾಗಿ ಆಗಲೇ ಭಾಳ ಕಡಿಮೆ ಇನ್ಸೆಂಟಿವ್ಸ್ ಇತ್ತು. ಹ್ಮ್ ನಾವು ಸೆಂಟ್ರಲ್ ಆದ ಕಾರಣ ನಮ್ಗೇನು ಡೈರೆಕ್ಟ್ ಇನ್ಸೆಂಟಿವ್ ಕೊಟ್ಟಿಗೆ ಆಗ್ತಿರಲಿಲ್ಲ ಅವಾಗ. ಆಗ ನಾವು ಮತ್ತೇನು ಮಾಡಿದ್ವಿ, ಒಂದು ಶೇರಿಂಗ್, ನಾವು ಅಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಅಂತಕ್ಕೆ ಬಂದು ಈಗ ಸ್ಟೇಟ್ ಗೌರ್ಮೆಂಟೇ 5,000 ಕೊಡ್ತದೆ ಅವರಿಗೆ. 2,000 ರೂಪಾಯಿ ಸೆಂಟ್ರಲ್ನಿಂದ ಬರ್ತದೆ. ಒಟ್ಟಿಗೆ ಅವ್ರು ಮಿನಿಮಮ್ 7 to 8 ಮಿನಿಮಮ್ ಸಿಗ್ತದೆ. ಮತ್ತು ಅವ್ರ ಚಿಕಿತ್ಸೆ ಆಧಾರದಲ್ಲಿ ಇದೆ. ಅದನ್ನ ಜಾಸ್ತಿ ಮಾಡಬೇಕಂತ ಉದ್ದೇಶ ಇದೆ. ನಾನು ಮೊನ್ನೆ ಕೂಡ ಭೇಟಿಯಾದಾಗ ಸೆಂಟ್ರಲ್ ಮಿನಿಸ್ಟರ್ ಹೇಳಿದೆ, ನೀವು ಜಾಸ್ತಿ ಮಾಡಿ, ನಿಮ್ಮ ಜೊತೆ ನಾವು ಜಾಸ್ತಿ ಮಾಡ್ತೇವೆ. ಅವರಿಗೆ ಗೌರವಪುರ ಕೆಲಸ ಮಾಡಬೇಕಲ್ಲ. ಮತ್ತೆ ಆವಾಗ ಕೊಟ್ಟದೇನು ಹೆಲ್ತ್ ಫೆಸಿಲೇಟರ್ ಅಂತ ಹೇಳಿ, ಈಗ ಎಲ್ಲ ಕೆಲಸ ಅವ್ರದ್ದು ಮಾಡಿಸಿ ಮಾಡಿಸ್ತಾರೆ ಸರ್. ಗಣತಿಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಕೊಟ್ಟು ಪಾಪ ಅವರಿಗೆ ಆ್ಯಪ್ ಸಿಸ್ಟಮ್ ಕೊಟ್ಟು ಎಲ್ಲರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಒಂದು ಉತ್ತಮ ರೀತಿಯ ಒಂದು ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ಸ್ಟಾರ್ಟ್ ಮೊನ್ನೆ ತಾನೇ ಅದನ್ನು ಮಾತಾಡಿದ್ದೇನೆ. ಆದಷ್ಟು ಬೇಗ ತೀರ್ಮಾನ ಅದನ್ನು ಮಾಡ್ತೇವೆ. ಮುಖ್ಯಮಂತ್ರಿ ಕೂಡ ಒಂದು ಹಂತಕ್ಕೊಂದು ಟಾರ್ಗೆಟ್ ಅಲ್ಲಿ ಕೊಡ್ಬೇಕಂತ ಇದೆ ಇದರಲ್ಲಿ. ಅದನ್ನ ಮುಂದೆ ಅದಕ್ಕೆ ನಾವು ಆಲೋಚನೆ ಮಾಡಿಕೊಂಡು ಅದನ್ನ ಮಾಡಿಸ್ತೇವೆ. ಆಲ್ ರೈಟ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇನ್ನು 1.5 ವರ್ಷದಲ್ಲಿ ನೀವು ಅಂದರೆ ಈ ಹಿಂದೆ ನಿಮ್ಗೊಂದು ರೆಕಾರ್ಡ್ ಇದೆ ಸರ್. ಯಾಕಂದರೆ ನೀವು ಆರೋಗ್ಯ ಸಚಿವರಿದ್ದಾಗ ಮಾಡಿದಂತಹ ಕೆಲಸ ಕಾರ್ಯಗಳು ನಿಮ್ಮ ಸ್ಟ್ಯಾಂಡರ್ಡನ್ನು ತುಂಬ ಹೈ ಲೆವೆಲಲ್ಲಿ ಸೆಟ್ ಮಾಡಿದೆ. ಹಾಗಾಗಿ ನೀವು ಬಂದಾಗ ಈ ಒಂದು ಆರೋಗ್ಯ ಸೇವೆ ಅನ್ನೋದು ಯಾಕೆ ಅಂದರೆ ಸರ್ ಪ್ರತಿಯೊಬ್ಬರ ಹಕ್ಕು ಅದು. ನಾವು ದುಡಿದಂಥ ಸಂಬಳದ ಅರ್ಧ ಭಾಗ ಸರ್ ನಾವು ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಸರ್. ಅದು ಇಳಿಕೆ ಆಗಬೇಕು ಅಂದರೆ ನಮಗೆ ಉತ್ತಮವಾದಂಥ ಸೌಕರ್ಯಗಳು ಎಸ್ಪೆಷಲಿ ಹಳ್ಳಿ ಭಾಗದಲ್ಲಿ, ತಾಲೂಕು ಭಾಗದಲ್ಲಿ ಸಿಗಬೇಕು. ಆ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ, ಇದು UT ಖಾದರ್ ಅವರ ಮನದಾಳದ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.